ಕಪ್ಪಣ್ಣ ಅಂಗಳದ ದಶಮಾನೋತ್ಸವ ಕಾರ್ಯಕ್ರಮ ಇದು. ಅಂದರೆ 10 ವರ್ಷಗಳ ಹಿಂದೆ ಈ ಕಪ್ಪಣ್ಣ ಅಂಗಳ ಅನ್ನುವಂಥ ಈ ಒಂದು ಆಡಿಟೋರಿಯಂ ಸಭಾಂಗಣ ಸೃಷ್ಟಿಯಾಗಿದ್ದು, ಕಟ್ಟಿದ್ದು. ಆ ಥರ ಈ ಕಪ್ಪಣ್ಣ ಅಂಗಳಕ್ಕೆ ಒಂದು ಒಳ್ಳೆಯ ಇತಿಹಾಸ ಇದೆ, ಏನೇನೋ ಒಳ್ಳೊಳ್ಳೆ ನೆನಪುಗಳೆಲ್ಲನೂ ಇದೆ. 10 ವರ್ಷ ಆಗಿದೆ ಈ ಕಪ್ಪಣ್ಣ ಅಂಗಳನ್ನು ಕಟ್ಟಿ. ಇದರಲ್ಲಿ ನಾವು 100 ಕಾರ್ಯಕ್ರಮನ ಕೊಟ್ಟಿದ್ದೀವಿ. ಒಂದು ಪ್ರತಿಷ್ಠಿತ ವೇದಿಕೆಯಾಗಿ ಇದು ಬೆಂಗಳೂರಿನಲ್ಲಿ ಇವತ್ತು ಸ್ಥಾಪಿತವಾಗಿದೆ. ಇಂಥ ಕಪ್ಪಣ್ಣ ಅಂಗಳದ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಇವತ್ತಿನ ದಿನ ನಮ್ಮ ಇಂಪು ತಂಡಕ್ಕೆ ಹಳೆಯ ಚಿತ್ರಗೀತೆಗಳಲ್ಲಿ ಅಳವಡಿಸಿರುವ ಕವಿಗೀತೆಗಳ ಕಾರ್ಯಕ್ರಮ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕಪ್ಪಣ್ಣ ದಂಪತಿಗಳು ನಮ್ಮನ್ನು ಕೇಳಿಕೊಂಡಾಗ ನಮಗೆ ಅದೊಂದು ಬಹಳ ಒಂದು ಸೌಭಾಗ್ಯದ ವಿಷಯ ಆಯಿತು. ಬಹಳಷ್ಟು ತಯಾರಿ ಮಾಡ್ಕೊಂಡು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಅಂತಂದರೆ, ನಾನು ಹಾಗೂ ಶೈಲಜಾ ಅವರ ಜೊತೆಗೆ ಮತ್ತೊಬ್ಬ ಗಾಯಕ ಶ್ರೀ ಪಿ ಶಶಿಧರ್ ಅವರು ಇವತ್ತು ನಮ್ಮ ಜೊತೆ ಹಾಡ್ತಾ ಇದ್ದಾರೆ. ಮೊದಲನೇ ಹಾಡು ಅದೇನೆ, ಇಳಿದು ಬಾ ತಾಯಿ ಇಳಿದು ಬಾ. ಈ ಹಾಡನ್ನು ಶಶಿಧರ್ ಅವರು ಹಾಡ್ತಾ ಇದ್ದಾರೆ. ಅವರು ಹೇಳಿದಂತೆ ಪಿ ಕಾಳಿಂಗರಾವ್ ಅವರು ಒಂದು ಟ್ಯೂನ್ನಲ್ಲಿ ಹಾಡ್ತಾ ಇದ್ದರು. ನಂತರ ಮೈಸೂರು ಅನಂತಸ್ವಾಮಿ ಅವರು ಒಂದು ಟ್ಯೂನಲ್ಲಿ ಹಾಡಿದ್ರು. ಆದರೆ ಚಲನಚಿತ್ರದಲ್ಲಿ ಅಳವಡಿಸಿರೋದು ವಿಜಯ ಭಾಸ್ಕರ್ ಅವರ ಟ್ಯೂನು. 1971ರಲ್ಲಿ ತೆರೆಕಂಡಂತಹ ಅರಿಶಿನ ಕುಂಕುಮ ಅನ್ನುವಂಥ ಒಂದು ಚಿತ್ರದಲ್ಲಿ ಈ ಗೀತೆನ ಅಳವಡಿಸಿಕೊಳ್ಳಲಾಗಿದೆ. ದ.ರಾ. ಬೇಂದ್ರೆ ಅವರ ಕವನ, ಗಂಗಾವತರಣ ಕವನ ಸಂಕಲನದ ಒಂದು ಕವನ ಇದು. ವಿಜಯ ಭಾಸ್ಕರ್ ಅವರ ಸಂಗೀತ. ಪಿ.ವಿ. ಶ್ರೀನಿವಾಸ್ ಈ ಗೀತೆನ ಹಾಡಿದ್ದಷ್ಟೇ ಅಲ್ಲದೆ ತೆರೆ ಮೇಲೆ ಕೂಡ ಕಾಣಿಸ್ಕೋತಾರೆ. ಒಂದು 3 ಚಿತ್ರಗಳಲ್ಲಿ ಪಿ.ವಿ. ಶ್ರೀನಿವಾಸ್ ಅವರು ತೆರೆ ಮೇಲೆ ಕಾಣಿಸ್ಕೊತಾರೆ, ಅದರಲ್ಲಿ ಇದು ಒಂದು. ಮತ್ತು ಈ ಚಿತ್ರದ ನಾಯಕ ನಾಯಕಿ ಕಲ್ಯಾಣ್ ಕುಮಾರ್ ಹಾಗೂ ಕಲ್ಪನಾ. ಆದರೆ ಈ ದೃಶ್ಯದಲ್ಲಿ, ಈ ಹಾಡಿನ ದೃಶ್ಯದಲ್ಲಿ ನಿಮಗೆ ಕಾಣೋದು ಅದು ಒಂದು 2 ಅರ್ಥ ಕೊಡುವಂಥ ಒಂದು ಪದ. ಅವರು ತಮ್ಮ ಅತ್ತೆ ಅಂಬಿಕಾ ತನಯನ ಅತ್ತೆ ನೀ ಬಾ ಅನ್ನೋಂಥ ಕರೆಯೋ ರೀತಿಯಲ್ಲೂ ಆಗುತ್ತೆ. ಅಂದರೆ ಗಂಗೆನ ಶಿವನ ಜಟೆಯಿಂದ ಕರೆಯುವಂಥ ಒಂದು ಹಾಡಿದು. ಜೊತೆಗೆ ಅಂಬಿಕಾ ತನಯನ ನತ್ತು ಅಂತಾರಲ್ಲ, ಮೂಗಿಗೆ ಹಾಕ್ಕೊಳ್ಳುವಂಥ ಒಂದು ಆಭರಣ. ಬಹಳ ಒಳ್ಳೆಯ ಕವಿತೆ ಆದಂಥ ಈ ಇಳಿದು ಬಾ ತಾಯಿ ಇಳಿದು ಬಾ ಈ ಹಾಡನ್ನು ಶಶಿಧರ್ ಅವರು ಹಾಡುವ ಮೂಲಕ ಇವತ್ತಿನ ನಮ್ಮ ಈ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೇವೆ. ಇಳಿದು ಬಾ ತಾಯಿ ಇಳಿದು ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಹರನ ಜಡೆಯಿಂದ ಹರಿಯ ಅಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ. ದೇವರನ್ನು ತಣಿಸಿ ಬಾ, ದಿಗ್ದಿಗಂತದಲ್ಲಿ ಧಣಿಸಿ ಬಾ. ಚರಾಚರಗಳಿಗೆ ಉಣಿಸಿ ಬಾ. ನಿನಗೆ ಪೊಡಮಡುವೆ ನಿನ್ನ ನುಡು ತೊಡುವೆ, ಏಕೆ ಎಡೆ ತಡೆವೆ ಸುರಿದು ಬಾ. ತರ್ಕ ತೊರೆದು ಬಾ, ಬಯಲ ಜರೆದು ಬಾ. ಭಯ ಇರದ ದೀನ ಹರೆಯಳಿದ ಹೀನ, ನೀರಿರದ ಮೀನ ಕರೆ ಕರೆವಬ. ಕರು ಕಂಡ ಕರುಳೆ ಮನವುಂಡ ಮರುಳೆ, ಉದ್ದಂಡ ಅರುಳೆ ಸುವಿಧ ಶುದ್ಧ ನೀರೇ. ಎಚ್ಚೆತ್ತು ಎದ್ದ ಆಕಾಶದುದ್ದ ಧರಣಿಯಲಿದ್ದ ಧೀರೇ. ಸಿರಿವಾರಿಜಾತ ವರ ಪಾರಿಜಾತ ತಾರ ಕುಸುಮದಿಂದೆ. ವೃಂದಾರ ವಂದ್ಯ ವಂದಾರ ಕಂದೆ, ನೀನೇ ತಾಯಿ ತಂದೆ. ರಸಪೂರ ಜನ್ಯ ನೀನಲ್ಲ ಹನ್ಯ, ಸಚ್ಚಿದಾನಂದ ಕನ್ಯೆ. ಇಳಿದು ಬಾ ತಾಯಿ ಇಳಿದು
ಬಾ ಬಂಗಾರೆ ಬಾರೆ ಒಂದಾರೆ ಸಾರೆ ಕಣ್ಗಾರೆ ತಡೆವರೇನೆ ಅವತಾರವೆಂದೆ ಎಂದಾರೆ ತಾಯಿ ಅಗಪಾತವಂದೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಬಂದಾರೆ ಬಾರೆ ಒಂದಾರೆ ಸಾರೆ ಕಣ್ಧಾರೆ ತಡೆವರೇನೆ ಅವತಾರವೆಂದೆ ಎಂದಾರೆ ತಾಯಿ ಅಗಪಾತವಂದೇ ಹರಕೆ ಸಂದಂತೆ ಮಮತೆ ಮಿಂದಂತೆ ತುಂಬಿ ಬಂದಂತೆ ಎಂದಂತೆ ತುಂಬಿ ಬಾ ನಿನ್ನ ಕಂದನ್ನ ಹುಡುಕಿ ಬಾ ತಾಯಿ ದುಡುಕಿ ಬಾ ಹರಣ ಹೊಸತಾಗಿ ಹೊಳೆದು ಬಾ ಬಾಳು ಬೆಳಕಾಗಿ ಬೆಳೆದು ಬಾ ಶಂಭು ಶಿವಹರನ ಚಿತ್ತೆ ಬಾ ದತ್ತನರ ಹರಿಯ ಮುತ್ತೆ ಬಾ ಅಂಬಿಕಾ ತನಯ ನತ್ತೆ ಬಾ ಇಳಿದು ಬಾ ತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ನಾವು ಇಲ್ಲಿ ಇವತ್ತಿನ ಕಾರ್ಯಕ್ರಮನ ಹಾಡ್ತಾ ಇದ್ದೀವಿ. ನೀವೆಲ್ಲ ನಮ್ಮ ಅತಿಥಿಗಳು. ನಿಮ್ಮನ್ನೆಲ್ಲ ಪ್ರಾರಂಭದಲ್ಲೇ ಸ್ವಾಗತಿಸೋದು ನಮ್ಮ ಕರ್ತವ್ಯ. ಒಂದು ಸ್ವಾಗತ ಗೀತೆ ಅಂತ ಕೂಡ ತಿಳ್ಕೋಬಹುದು. ನಮ್ಮೆಲ್ಲರ ಹೃದಯಗಳನ್ನ ತೆರೆದಿಟ್ಟಿದ್ದೀವಿ. ನಮ್ಮ ಹೃದಯ ಅನ್ನುವಂಥ ಈ ಮನೇನ ತೆರೆದಿಟ್ಟಿದ್ದೀವಿ. ತೆರೆದಿದೆ ಮನೆ ಓ ಬಾ ಅತಿಥಿ ಅಂತ ಕರೆಯುವಂತಹ ಒಂದು ಸ್ವಾಗತ ಗೀತೆನ ಈಗ ಶೈಲಜಾ ಅವರು ಹಾಡ್ತಾ ಇದ್ದಾರೆ. 1982ರಲ್ಲಿ ತೆರೆಕಂಡಂತಹ ಹೊಸ ಬೆಳಕು ಚಿತ್ರದಲ್ಲಿ ಈ ಗೀತೆನ ಅಳವಡಿಸಿಕೊಳ್ಳಲಾಗಿದೆ. ಕುವೆಂಪು ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಈ ಗೀತೆನ ಹಾಡಿದ್ದಾರೆ. ಈ ಹೊಸ ಬೆಳಕು ಅನ್ನೋದು ವಾಣಿ ಅವರ ಕಾದಂಬರಿ ಆಧಾರಿತ ಚಿತ್ರ. ಈ ಗೀತೆನಲ್ಲಿ ನೀವು ಅಣ್ಣವ್ರನ್ನ ನೋಡ್ಬೋದು, ಶ್ರೀನಿವಾಸ ಮೂರ್ತಿ ಅವ್ರನ್ನ ನೋಡ್ಬೋದು, ಮತ್ತು ಸರಿತಾ ಅವ್ರನ್ನ ನೋಡ್ಬೋದು. ಜೊತೆಗೆ ಇನ್ನೊಬ್ರು ಇದ್ದಾರೆ. ಅವ್ರ ಹೆಸರೇನು ಅಂತ ಗೊತ್ತಾ? ನೀವು ಸ್ವಲ್ಪ ಸುಮ್ಮನೆ ಇರಿ. ನೀವು ಬಿಟ್ಟು ಬೇರೆ ಯಾರು ಹೇಳ್ತೀರಾ? ಸರಿತಾ ಜೊತೆ ಹಾಡಿನಲ್ಲಿ ನಟಿಸಿದಂಥ ನಟಿ ಯಾರು? ಅಲ್ಲ, ಆನ್ಸರ್ ಹೇಳಿ, ಅದ್ರ ಮೆತ್ತಿಗೆ ಹೇಳಿ ನೆಕ್ಸ್ಟ್ ಟೈಮಿಂದ. ಗೊತ್ತಾಗ್ಲಿಲ್ಲ ಅಲ್ಲ? ಸುಧಾ ಸಿಂಧೂರ್ ಅಂತ ಅವ್ರ ಹೆಸರು. 80ರ ದಶಕದಲ್ಲಿ ಕೆಲವು ಫಿಲ್ಮ್ಗಳಲ್ಲಿ ಮಾಡಿದ್ರು. ಅಣ್ಣವ್ರ ಜೊತೆಗೆ ಜಾಸ್ತಿ ಮಾಡಿದ್ದು. ಒಳ್ಳೆ ನಟಿ. ಕೇಳಿ, ತೆರೆದಿದೆ ಮನೆ ಓ ಬಾ ಅತಿಥಿ. ಹಲೋ ಹಲೋ ಹಲೋ
ತೆರೆದಿದೆ ಮನೆ ಓ ಬಾ ಅತಿಥಿ ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ್ತ ಅತಿಥಿ ತೆರೆದಿದೆ ಮನೆ ಹೋದ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ್ತ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ್ತ ಅತಿಥಿ ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಬೇಸರ ಇದನ್ನು ಸರಿಸುವ ಹೊಸ ಬಾಳ ಉಸಿರಾಗಿ ಬಾ 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 ತೆರೆದಿದೆ ಮನೆ ಹೋದ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ್ತ ಅತಿಥಿ ಕಡಲಾಗಿ ಬಾ ಬಾನಾಗಿ ಬಾ ಗಿರಿಯಾಗಿ ಬಾ ತಾನಾಗಿ ಬಾ ಕಡಲಾಗಿ ಬಾನಾಗಿ ಗಿರಿಯಾಗಿ ಕಾನಾಗಿ ತಿರುಗಿದೆ ಮನ ಬಾ ಹೊಸತಾನದ ಹೊಸದಾನದ ಹೊಸದಾನದ ಹೊಸಗಾನದ ರಸ ಜೀವವತ ತೆರೆದಿದೆ ಮನೆ ಹೋದ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನುತ್ತ ಅತಿಥಿ ಹೊಸ ಬಾಳನುತ್ತ ಅತಿಥಿ ಹೊಸ ಬಾಳನುತ್ತ ಅತಿಥಿ ಮುಂದಿನ ಕವಿಗೀತೆಗೆ ಹೋಣಂತೆ ಕವಿ ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್. ಚಿತ್ರ ಮರಳಿಗೂಡಿಗೆ 1984ರಲ್ಲಿ ತೆರೆಕಂಡಂತಹ ಚಿತ್ರ. ಶಾಂತಾರಾಮ್ ಅವರ ನಿರ್ದೇಶನ. ಮತ್ತೊಂದು ಶ್ರೀನಿವಾಸ ಮೂರ್ತಿ ಅವರು ಕಾಣಿಸಿಕೊಳ್ಳುವಂತಹ ಒಂದು ಗೀತೆ. SP ಬಾಲಸುಬ್ರಹ್ಮಣ್ಯಂ ಈ ಗೀತೆಯನ್ನು ಹಾಡಿದರೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಪ್ರೊಫೆಸರ್ ಕೆ.ಎಸ್. ನಿಸಾರ್ ಅಹಮದ್ ಅವರ ರಚನೆ. ಈ ಚಿತ್ರ ಮರಳಿಗೂಡಿಗೆ ಇದು ಆರ್ಯಾಂಬ ಪಟ್ಟಾಭಿ ಅವರ ಕಾದಂಬರಿ ಆಧಾರಿತ ಚಿತ್ರ. ಮತ್ತು ಈ ನಿಸಾರ್ ಅಹಮದ್ ಅವರ ಪದಗಳ ರಚನೆ ಹೇಗಿರ್ತಾ ಇತ್ತು ಅಂತಂದರೆ, ಕೆಲವು ಇದನ್ನು ನೋಡಿ. ಅರೆಗಳಿಗೆ ಸುಖ ಸ್ವಪ್ನ ಬರಲಾರದೆಮ್ಮೊಡನೆ ವಾಸ್ತವತೆ ಗಹಗಹಿಸಿ ಸೆಳೆಯಲಿಹುದು. ಸ್ವಪ್ನ ಮತ್ತು ವಾಸ್ತವತೆ ಎರಡು
ವಿರುದ್ಧ ಪದಗಳು ಅವೆರಡನ್ನ ಒಟ್ಟೊಟ್ಟಿಗೆ ಇದು ಮಾಡಿದ್ದಾರೆ, ಜೋಡಿಸಿದ್ದಾರೆ. ಮತ್ತೆ ಬಾಡಿರುವ ಮೊಗದಲ್ಲಿ ಕಳೇರದ ಕಣ್ಣಲ್ಲಿ ನಿನ್ನ ಸಿರಿವಂತಿಕೆಯ ಕಾಣುವ ಆಸೆ. ಸಿರಿವಂತಿಕೆ, ಈ ಪದಗಳೆಲ್ಲನೂ ಚಿತ್ರಗೀತೆಗಳಿಗೆ ಸ್ವಲ್ಪ ಅಪರೂಪವಾದಂತಹ ಪದಗಳು. ಅತ್ಯುತ್ತಮವಾದ ಕವನ ಕೇಳಿ. ಮತ್ತು ಶ್ರೀನಿವಾಸ ಮೂರ್ತಿಯವ್ರ ಜೊತೆಗೆ ನಟಿಸಿದಂತಹ ನಟಿ ಕುಮುದ ಅವ್ರು ಬಿಟ್ಟು ಬೇರೆ ಯಾರು ಹೇಳ್ತೀರಾ? ಪೂರ್ಣಿಮಾ, ಸರಿಯಾದ ಉತ್ತರ ಪೂರ್ಣಿಮಾ ಅಂತ. ಬಹುಶಃ ತೆಲುಗು ನಟಿ ಇರಬೇಕು ಅಂತ ಅನ್ಸುತ್ತೆ ಅವರು. ಕೇಳಿ. ನೀ ನುಡಿಯದಿರಲೇನು ಬಯಲಾಗಿಹುದು ಎಲ್ಲ. ನುಡಿನ ಕೊನೆಯ ಭಾವದಲ್ಲಿ ಬಗೆನೋವ ಭಾರಕ್ಕೆ ಬಳಲಿರುವ ಮೊಗವಿಹುದು ಕಾರ್ಮೋಡದಾಗ ಸದಾ ಪ್ರೀತಿಯಲ್ಲೇ ನೀ ನುಡಿಯದಿರಲೇನು ಬಯಲಾಗಿಹುದು ಎಲ್ಲ. ಬಾಡಿರುವ ಮೊಗದಲ್ಲಿ ಕಳೆಯಿರದ ಕಣ್ಣಲ್ಲಿ ನಿನ್ನ ಸಿರಿವಂತಿಕೆಯ ಕಾಣುವ ಆಸೆ. ಬಾಡಿರುವ ಮೊಗದಲ್ಲಿ ಕಳೆಯಿರದ ಕಣ್ಣಲ್ಲಿ ನಿನ್ನ ಸಿರಿವಂತಿಕೆಯ ಕಾಣುವ ಆಸೆ. ಸೊಗವಿರದ ತುಟಿಯಲ್ಲಿ ತೂಗಿರುವ ನಗೆಯಲ್ಲಿ ಚೆಲುಗನಸಿನಿರುಳುಗಳ ಹುಡುಕುವ ಆಸೆ. ನೀ ನುಡಿಯದಿರಲೇನು ಬಯಲಾಗಿಹುದು ಎಲ್ಲ. ಅರೆಗಳಿಗೆ ಸುಖ ಸ್ವಪ್ನ ಬರಲಾರದೆಮ್ಮೊಡನೆ ವಾಸ್ತವತೆ ಕಹಗಹಿಸಿ ಸೆಳೆಯಲಿಹುದು. ಅರೆಗಳಿಗೆ ಸುಖ ಸ್ವಪ್ನ ಬರಲಾರದೆಮ್ಮೊಡನೆ ವಾಸ್ತವತೆ ಕಹಗಹಿಸಿ ಸೆಳೆಯಲಿಹುದು. ಮರೆತೆಲ್ಲ ಕೊನೆಗೊಮ್ಮೆ ಮನ ಬಿಚ್ಚಿ ನಕ್ಕು ಬಿಡು. ಬೇರೆ ಹಾದಿಯ ನಾವು ಹಿಡಿಯಬಹುದು. ನೀ ನುಡಿಯದಿರಲೇನು ಬಯಲಾಗಿಹುದು ಎಲ್ಲ. ಕಣ್ಣಂಚಿನ ಕೊನೆಯ ಭಾವದಲ್ಲಿ ಬಗೆನೋವ ಭಾರಕ್ಕೆ ಬಳಲಿರುವ ಮೊಗವಿಹುದು ಕಾರ್ಮೋಡದಾಗ ಸದಾ ಪ್ರೀತಿಯಲ್ಲಿ. ನೀ ನುಡಿಯದಿರಲೇನು ಬಯಲಾಗಿಹುದು ಎಲ್ಲ. ಮತ್ತೊಂದು ಬೇಂದ್ರೆಯವರ ಕವನ, ಬಹಳ ಜನಪ್ರಿಯವಾದಂಥ ಗೀತೆ. ಇದೊಂದು ಪ್ರೇಮ ಕವನ. ನನಗೆ ಖಂಡಿತ ಇದರ ಸಾಹಿತ್ಯ ಅರ್ಥ ಆಗಲಿಲ್ಲ.
ಯಾಕಂದರೆ ಆ ಲೆವೆಲ್ ನನಗೆ ಅರ್ಥ ಆಗಲ್ಲ. ಅದರಲ್ಲೂ ಬೇಂದ್ರೆಯವರ ಕವನಗಳು ಅಂತಂದರೆ ಕಬ್ಬಿಣದ ಕಡಲೆನೆ ನನಗೆ. 1971 ಪುಟ್ಟಣ್ಣ ಕಣಗಾಲ್ ಒಂದು ಚಿತ್ರನ ನಿರ್ದೇಶನ ಮಾಡ್ತಾರೆ, ಶರಪಂಜರ. ಇದು ತ್ರಿವೇಣಿಯವರ ಕಾದಂಬರಿ ಆಧಾರಿತ. ಕಲ್ಪನಾ ಹಾಗೂ ಗಂಗಾಧರ್ ಈ ಚಿತ್ರದ ನಾಯಕ ನಾಯಕಿ. ದರಾ ಬೇಂದ್ರೆಯವರ ರಚನೆ, ಮತ್ತೊಂದು ವಿಜಯ ಭಾಸ್ಕರ್ ಅವರ ಸಂಗೀತ. ಪಿ.ಬಿ. ಶ್ರೀನಿವಾಸ್ ಹಾಗೂ ಪಿ. ಸುಶೀಲಾ ಈ ಗೀತೆನ ಹಾಡಿದರು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಈ ಗೀತೆನ ಶೈಲಜಾ ಹಾಗೂ ಶಶಿಧರ್ ಅವರ ಧ್ವನಿಯಲ್ಲಿ ಕೇಳಿ. ಮಿತ್ರನ ಮೈತ್ರಿಯ ಒಸಗೆ ಮಸಗದಿದೆ, ಮರುಕದ ಧಾರೆಯ ಮಸಯಿಸಿತು. ನನಗೆ ಒಂದೇ ಒಂದು ಪದ ಅರ್ಥ ಆಗಿದ್ದು ಅಂದರೆ ಮಿತ್ರ. ಮಿತ್ರ ಅಂದರೆ ಏನು ಹೇಳಿ? ಸೂರ್ಯ ಅಂತ. ಎಲ್ಲ ಫ್ರೆಂಡ್ ಅಂತ ಅನ್ಕೋತಾರೆ, ಆದರೆ ಅದರ ನಿಜವಾದ ಅರ್ಥ ಸೂರ್ಯ. ಸೂರ್ಯನಿಗೆ ಮಿತ್ರ ಅಂತ ಇನ್ನೊಂದು ಪದ. ಮಿತ್ರ ಅಂತ ನಮ್ಮ ಒಬ್ಬರು ಲೇಖಕರು ಕೂಡ ಇದ್ದಾರೆ. ಮಿತ್ರ ಅಂದರೆ ಸೂರ್ಯ ಅಂತ. ಬಾಕಿ ಇನ್ಯಾವ ಅರ್ಥವೂ ನನಗಾಗಲಿಲ್ಲ. ಕೇಳಿ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಉತ್ತರ ಧ್ರುವದಲ್ಲಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂದುಗೆ ಚಂದ್ರನ ಬಿಂದುವು ರಂಜಿಸಿ ನಗೆಯಲಿ ಮೀಸುತ್ತಿದೆ. ಸಾರಕ್ಕೆ ಕರೆಯುಳಿಯಲು ಸವಿಯುತ್ತಿದೆ, ತಾವೇ ಸವಿಯಲು ಸವಿಯುತ್ತಿದೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಧಾರೆಯ ಮಸೆಯಿಸಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಅಕ್ಷಿಣಿ ನೀಲನ ಮಾಡದ ನಕ್ಷತ್ರದ ಗಂಡು ತೋರವಿದೆ. ಉತ್ತರ ಧ್ರುವದಲ್ಲಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವು ರಂಜಿಸಿ ನಗೆಯಲಿ ಬೀಸುತ್ತಿದೆ. ಚಿತ್ರ. ಪಿ.ಬಿ. ಶ್ರೀನಿವಾಸ್ ಹಾಗೂ ಪಿ. ಸುಶೀಲಾ ಅವರು ಈ ಗೀತೆನ ಹಾಡಿದರೆ. ನನ್ನವಳು ನನ್ನೆದೆಯ ಹೊನ್ನಾಡ ನಾಳುವಳು ಬಹಳ ಜನಪ್ರಿಯವಾದ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಈ ಗೀತೆನಲ್ಲಿ ನಟಿಸಿದ್ದಾರೆ. ಒಂದು ಹಳ್ಳಿಯ ಜೀವನದ ಚಿತ್ರಣ ಈ ಗೀತೆನಲ್ಲಿದೆ. ಮತ್ತು ಆ ಹಳ್ಳಿನಲ್ಲಿ ಏನು ಘಟನೆ ನಡೆಯುತ್ತೆ ಅದನ್ನು, ಅಥವಾ ದೈನಂದಿನ ಘಟನೆಗಳು ಏನು ನಡೆಯುತ್ತೆ ಅದನ್ನು ನಮ್ಮ ಜೀವನದಲ್ಲಿ ನನ್ನ ಮತ್ತು ನಿನ್ನ ನಡುವೆ ಇರುವಂಥ ಪ್ರೇಮಕ್ಕೆ ಅದನ್ನು ಹೋಲಿಸಿದರೆ ನರಸಿಂಹಸ್ವಾಮಿಯವರು. ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು. ಹೊಳೆ ಹರಿತಾ ಇರುತ್ತೆ ಅಲ್ಲಿ, ಅದರ ಆಳಕ್ಕಿಂತ ನನ್ನ ಪ್ರಿಯತಮೆಯ ಕಣ್ಣಿನ ಚೆಲುವು ಚೆನ್ನಾಗಿದೆಯಂತೆ. ಅವಳೊಮ್ಮೆ ಹೆರಳ ಕೆದರಿ ಕಪ್ಪುಗುರುಳನ್ನು ಬೆನ್ನ ಮೇಲೆಲ್ಲ ಹರಡಿದರೆ, ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳ ಮಾಲೆ. ಎಂಥ ಹೋಲಿಕೆ ನೋಡಿ. ಕುರುಳು ಅಂತಂದರೆ ಕೂದಲು ಅಂತ ಇಟ್ಕೊಳ್ಳಿ. ಅವಳು ತನ್ನ ಕೂದಲನ್ನ ಬೆನ್ನ ಮೇಲೆಲ್ಲ ಹರಡ್ಕೊಂಡ್ರೆ
ಅಂಗಳದ ನಡುವೆ ಬೃಂದಾವನದ ಬಳಿ ನಿಂದು, ಅಲ್ಲೊಂದು ಬೃಂದಾವನ ಇದೆ ಅಂದರೆ ಒಂದು ಹಿಂದೂ ಮನೆ ಅದು ಅಂತ ಅಲ್ಲಿ ಗೊತ್ತಾಯಿತು. ಹಾಡುವೆವು ಸಿರಿಯ ಕಂಡು, ಅಲ್ಲೇನೋ ಬೆಳೆದಿರ್ತಾರೆ, ಅದರದೆಲ್ಲ ಸಿರಿ ಎಲ್ಲ ಒಂದು ನಿಂತಿರುತ್ತೆ, ಅಲ್ಲಿ ಹಾಕಿರ್ತಾರೆ, ಅಲ್ಲಿ ಅದನ್ನು ಕಂಡು ನಾವು ಹಾಡ್ತೀವಿ. ತಾರೆಗಳ ಮೀಟುವೆವು ಚಂದಿರನ ದಾಟುವೆವು. ಏನು ಆಸೆಗಳು ನೋಡಿ. ತಾರೆಗಳ ಮೀಟುವೆವು ಚಂದಿರನ ದಾಟುವೆವು, ಒಲುಮೆಯೊಳಗೊಂದು ನಾವು ನಮಗಿಲ್ಲ ನೋವು ಸಾವು. ಅವನು ಅವಳು ಸತ್ತೋಗ್ತಾರೆ, ಆದರೆ ನಮ್ಮಲ್ಲಿರೋ ಪ್ರೇಮ ಅದಕ್ಕೆ ಸಾವಿಲ್ಲ. ಎಂಥ ಒಳ್ಳೆ ಹೋಲಿಕೆ ನೋಡಿ. ಮತ್ತು ಇದನ್ನು ಸಂಗೀತಕ್ಕೆ ಅಳವಡಿಸಿರೋದು ಸತ್ಯಂ ಅವರು. ಸತ್ಯಂಗೆ ಶಾಸ್ತ್ರೀಯ ಸಂಗೀತನೇ ಗೊತ್ತಿರಲಿಲ್ಲ, ಡೋಲಕ್ ಹಿಡ್ಕೊಂಡು ಹಾಗೆ ಟ್ಯೂನ್ ಮಾಡೋರು. ದಕ್ಷಿಣ ಭಾರತದ ಆರ್ ಡಿ ಬರ್ಮನ್ ಅಂತ ಕರೀತಾರೆ ಸತ್ಯಂನ, ಅವರು ಟ್ಯೂನ್ ಮಾಡಿದ್ದಾರೆ. ಇದು ಹರಿಕಾಂಬೋದಿ ಅನ್ನುವಂಥ ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ರಾಗ. ಶಾಸ್ತ್ರೀಯವಾಗಿರುವಂಥ ರಾಗನ ಎಷ್ಟು ಚೆನ್ನಾಗಿ ಲೈಟ್ ಮಾಡಿದ್ದಾರೆ ಅದನ್ನು. ಮತ್ತು ಈ ಚಿತ್ರದ ದೃಶ್ಯ ನೋಡಿದ್ರೆ ನಿಮಗೆ ಒಂದು ಮಿಸ್ಟೇಕ್ ಕೂಡ ಕಾಣುತ್ತೆ, ಸರಿಯಾಗಿ ಗಮನಿಸಿ ನೀವು. ಪಿ ವಿ ಶ್ರೀನಿವಾಸ್, ಪಿ ಸುಶೀಲ ಇಬ್ಬರು ಹಾಡ್ತಾ ಇರ್ತಾರೆ. ನನ್ನವಳು ಓ ನನ್ನವಳು ನನ್ನಿದೆಯ ಹೊನ್ನಾಡ ನಾಳುವಳು, ಬೆಡಗು ಕೆನ್ನೆ ಚೆಲುವೆ ನನ್ನ ಹುಡುಗಿ, ಬೆಡಗು ಕೆನ್ನೆ ಚೆಲುವೆ ನನ್ನ ಹುಡುಗಿ. ನನ್ನವಳು ನನ್ನಿದೆಯ ಹೊನ್ನಾಡ ನಾಳುವಳು, ಬೆಡಗು ಕೆನ್ನೆ ಚೆಲುವೆ ನನ್ನ ಹುಡುಗಿ, ಬೆಡಗು ಕೆನ್ನೆ ಚೆಲುವೆ ನನ್ನ ಹುಡುಗಿ, ಓ ನನ್ನ ಹುಡುಗಿ. ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು, ಹೊಳೆಯ ಸುಳಿಗಳಿಗಿಂತ ಆಳ ಕಣ್ಣಿನ ಚೆಲುವು. ಅವಳೊಮ್ಮೆ ಹೆರಳ ಕೆದರಿ ಕಪ್ಪು ಕುರುಳನ್ನು ಬೆನ್ನ ಮೇಲೆಲ್ಲ ಹರಡಿದರೆ, ಓ ಕಪ್ಪು ಕುರುಳನ್ನು ಬೆನ್ನ ಮೇಲೆಲ್ಲ ಹರಡಿದರೆ, ದೂರದಲ್ಲಿ ಗಿರಿಯ ಮೇಲೆ, ದೂರದಲ್ಲಿ ಗಿರಿಯ ಮೇಲೆ ಇಳಿದಂತೆ ಇರುಳ ಮಾಲೆ, ಇಳಿದಂತೆ ಇರುಳ ಮಾಲೆ, ಇಳಿದಂತೆ ಇರುಳ ಮಾಲೆ, ಇಳಿದಂತೆ ಇರುಳ ಮಾಲೆ. ಕಂಡು ಹಾಡುವೆವು ಸಿರಿಯ ಕಂಡು. ತಾರೆಗಳ ಮೀಟುವೆವು ಚಂದಿರನ ದಾಟುವೆವು, ತಾರೆಗಳ ಮೀಟುವೆವು ಚಂದಿರನ ದಾಟುವೆವು, ಒಲುಮೆಯೊಳಗೊಂಡು ನಾವು, ಒಲುಮೆಯೊಳಗೊಂಡು ನಾವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ನೋವು ಸಾವು, ನಮಗಿಲ್ಲ ನೋವು ಸಾವು.
ಸಾವು ನಮಗಿಲ್ಲ ನೋವು ಸಾವು ನಮಗಿಲ್ಲ ನೋವು ಸಾವು ನಮಗಿಲ್ಲ ನೋವು ಸಾವು ನಮಗಿಲ್ಲ ನೋವು ಸಾವು. ಕನ್ನಡ ಕವಿಗಳಲ್ಲಿ ರಾಷ್ಟ್ರಕವಿ ಅನ್ನುವಂಥ ಬಿರುದನ್ನ ಪಡ್ಕೊಂಡವರು 3 ಜನ ಕವಿಗಳು. ಯಾರ್ಯಾರು ಅಂತ ಹೇಳ್ತೀರಾ? ಒಂದು GS ಶಿವರುದ್ರಪ್ಪ ಅವರು, ಇನ್ನೊಂದು ಕುವೆಂಪು, ಒಂದು GS ಶಿವರುದ್ರಪ್ಪ ಒಂದು, ಇನ್ನೊಬ್ರು ಯಾರು? ಗೋವಿಂದ ಪೈಗಳು. ಗೋವಿಂದ ಪೈಗಳು ಬರೆದಿರುವಂಥ ಒಂದು ಗೀತೆಯನ್ನು ನಾವೀಗ ಆರಿಸ್ಕೊಂಡಿದ್ದೇವೆ. ಚಿತ್ರ ಕುಲವಧು, 1963ರಲ್ಲಿ ತೆರೆ ಕಂಡಂತಹ ಒಂದು ಕಪ್ಪು ಬಿಳುಪು ಚಿತ್ರ ಇದು. ಗೋವಿಂದ ಪೈ ಕನ್ನಡದ ಮೊದಲ ರಾಷ್ಟ್ರ ಕವಿ, ಆಮೇಲಿಂದ ಕುವೆಂಪು ಅವರು, ನಂತರ GS ಶಿವರುದ್ರಪ್ಪ ಅವರು. ಈ ಗೀತೆನ ಹಾಡಿರೋದು S ಜಾನಕಿಯವರು ಲೀಲಾವತಿಯವ್ರ ಮೇಲೆ ಹಾಡಿದ್ದಾರೆ. GK ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ, ಮಕ್ಕಳಿಗೆಲ್ಲ ಹೇಳ್ಕೊಡುವಂಥ ಒಂದು ಹಾಡಿದು. ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಬಹಳ ಮಧುರವಾಗಿರುವಂಥ ಗೀತೆನ ಈಗ ಶೈಲಜಾ ಅವರ ಧ್ವನಿಯಲ್ಲಿ ಕೇಳಿ. ಮೊಗವ ತೋರ ಕನ್ನಡಿಗರ ಮಾತೆ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆ, ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆ, ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ. ನಮ್ಮ ತಪ್ಪನಿತು ತಾಳ್ವೆ ಅಕ್ಕರೆಯಿಂದ ನಾಳ್ವೆ, ನೀನು ಕಣ ನಮ್ಮ ಬಾಳ್ವೆ, ನಿನ್ನ ಮರೆಯಲೆಮ್ಮವು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಮ್ಮವು, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ, ಕಂಪನರಿಯ ಜಗಲಿ ಹೊರಗೆ ಹುಡುಕುವ ಯುಗದ ಸೇಡು ನಮ್ಮ ಪಾಡು ಪರರ ನುಡಿಗೆ ಮಿಡುಕುವ, ಕನ್ನಡ ಕಸ್ತೂರಿಯನ್ನ ಹೊಸದು ಸಿರಿಂತೇಡದನ್ನ, ಸುರಭಿಯಲ್ಲಿ ನೀನದನ್ನ ನವಶಕ್ತಿಯ ನೆಬ್ಬಿಸು, ನವಶಕ್ತಿಯ ನೆಬ್ಬಿಸು, ನವಶಕ್ತಿಯ ನೆಬ್ಬಿಸು, ಹೊಸ ಸುಗಂಧ ದಸಗೆಯಿಂದ ಹೊಸತು ಜಗದಿ ಹಬ್ಬಿಸು, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ, ತಾಯಿ ಬಾರ ಮೊಗವ ತೋರ ಕನ್ನಡಿಗರ ಮಾತೆಯೇ, ಹರಸು ತಾಯಿ ಸುತರ ತಾಯಿ ನಮ್ಮ ಜನ್ಮದಾತೆ, ನಮ್ಮ ಜನ್ಮದಾತೆ, ಜೀವಕ್ಕೆ ನೀನೆ, ಹಂತಕನ ಸಂಚು 1980ರಲ್ಲಿ ತೆರೆಕಂಡಂತಹ ಒಂದು ಪತ್ತೇದಾರಿ ಜಾಲ ಇರುವಂತಹ ಒಂದು ಚಿತ್ರ ಇದು. ಕುವೆಂಪು ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ, ಜಯಚಂದ್ರನ್ ಮತ್ತು ವಾಣಿ ಜಯರಾಮ್ ಹಾಡಿದರೆ, ವಿಷ್ಣುವರ್ಧನ್ ಹಾಗೂ ಆರ್ತಿ ಅವರಿಗಾಗಿ.
ಇದರಲ್ಲಿ ಕುವೆಂಪು ಅವರ ಕೆಲವು ಪದಗಳನ್ನ ನೀವು ಗಮನಿಸಿ, ನನಗೆ ಅರ್ಥವಾಗಿದ್ದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನೋಡಿ. ನೀನುಳಿಯೇ ನಾನು, ನೀರುಳಿದ ಮೀನು. ಎರಡು ಕಡೆನೂ ಉಳಿ ಅಂತ ಬರೆಯುತ್ತೆ. ಉಳಿಯೋದು ಅಂತಂದರೆ ಸೇವ್ ಮಾಡ್ಕೊಳ್ಳೋದು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ ಸುಮ್ಮನೆ. ನೀನುಳಿಯೇ ನಾನು, ನೀರುಳಿದ ಮೀನು. ನೀನುಳಿಯೇ ನಾನು ಅಂತಂದ್ರೇನು? ನನ್ನಿಂದ ನೀನು ದೂರ ಆಯಿತು ಅಂತಂದರೆ, ನನ್ನಿಂದ ಹೊರತಾಯಿತು ಅಂತಂದರೆ ನೀರುಳಿದ ಮೀನು, ನೀರಿನಿಂದ ಉಳಿದಂಥ ಮೀನು ಅಂದರೆ ನಾನು ಸತ್ತೋಗ್ತೀನಿ ಅನ್ನೋ ಅರ್ಥ. ಉಳಿ ಅನ್ನೋ ಪದ ನಿನ್ನೆ 2 ಸತಿ ಬಳಸಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್ ಇನ್ನೊಂದು, ನೀನು ಮುನಿದರೆ ಬಿಸಿಲ್. ಹಳೆ ಕಾಲದ ಅಥವಾ ಆ ಕಡೆ ಉತ್ತರ ಕನ್ನಡದಲ್ಲಿ ಆ ಥರ, ಉತ್ತರ ಕನ್ನಡ ಜಿಲ್ಲೆನಲ್ಲಿ ಈ ಥರದ್ದು ಬಳಸ್ತಾರೆ ಅಂತ ಅನಿಸುತ್ತೆ. ನೀನು ಮುನಿದರೆ ಬಿಸಿಲ್, ನೀನೊಲಿಯೇ ತಣ್ಣೆಳಲ್, ಈ ಥರ ಬಳಸ್ತಾರೆ. ಮತ್ತೆ ನೀ ತಪ್ಪಿದರೆ ನಾ ಮೃತ, ಅಮೃತ ಮೃತ, ಅಪ್ಪೋದು ತಪ್ಪೋದು. ಪದಗಳು ನೋಡಿ ಹೆಂಗಿದೆ, ಪ್ರಾಸಬದ್ಧವಾಗಿ ಹೆಂಗೆ ಬರೆದಿದ್ದಾರೆ ಕುವೆಂಪು. ಈ ಗೀತೆನ ಕೇಳಿ. ಜೀವನ ಸಂಜೀವನ, ಶಶಿಧರ್ ಹಾಗೂ ಶೈಲಜಾ ಅವರ ಧ್ವನಿಗಳು. ಮುಂದಿನ ಗೀತೆ
ಇಲ್ಲಿರೋ ಬಹಳಷ್ಟು ಜನ ಕೇಳಿರಲ್ಲ ಅಂತ ನಾನು ಅಂದ್ಕೋತೀನಿ. ಬಹಳ ಅಪರೂಪದ ಗೀತೆ. ಬರೀ ಗೀತೆ ಅಷ್ಟೇ ಅಲ್ಲ, ಚಿತ್ರ ಕೂಡ ಬಹಳ ಅಪರೂಪದ್ದು. ಚಿತ್ರದ ಹೆಸರು ಶಬ್ದಗಳು. ಯಾರು ಕೇಳಿದ್ದೀರಾ? ಹೋಗ್ಲಿ, ಹೀರೋ ಯಾರು ಗೊತ್ತಾ? ಶಬ್ದಗಳು. ಚಿತ್ರದ ಹೆಸರು ಶಬ್ದಗಳು. ಅನಂತ್ ನಾಗ್ ಹೀರೋ. ಇದರಲ್ಲಿ ಹೀರೋಯಿನ್ನು ನನ್ನ ಹೆಂಡತಿ ಹೆಸರು ಮೀರಾ ಅಂತ. ಸಾವಿರದ 1985 ಚಿತ್ರ ತೆರೆ ಕಾಣ್ತು. 1964 ಇದು ಬಂತು, ಯಾವುದದು ಫಸ್ಟ್ ಕಲರ್ ಫಿಲ್ಮು, ಅಮರಶಿಲ್ಪಿ ಜಕಣಾಚಾರಿ, ಫುಲ್ ಕಲರ್ ಫಿಲ್ಮ್ ಬಂತು. ಅದಾದ್ಮೇಲೆ 20 ವರ್ಷ ಆದ್ರೂ ಇದು ಕಪ್ಪು ಬೆಳಪು ಚಿತ್ರ. 85ನೇ ಇಸ್ವಿನಲ್ಲಿ ಬಂದಿದೆ ಅನಂತ್ನಾಗ್ ಚಿತ್ರ, ಕಪ್ಪು ಬೆಳಪು ಚಿತ್ರ ಇದು. ಇದರಲ್ಲಿ ಒಂದು ಗೀತೆ ಇದೆ. ಇದರಲ್ಲಿರೋದು 2 ಹಾಡು, 2 ಫೇಮಸ್ ಆಗಿಲ್ಲ, ಆದರೆ 2 ಬಹಳ ಮಧುರವಾಗಿರುವಂಥ ಗೀತೆಗಳು. ಹಾಡನ್ನು ರಚಿಸಿರೋದು ಕವಿ KT ಗಟ್ಟಿ, ಉತ್ತರ ಕನ್ನಡದ ಒಬ್ಬ ಕವಿ. ರಾಜನ್ ನಾಗೇಂದ್ರ ಈ ಚಿತ್ರಕ್ಕೆ ಸಂಗೀತ ನೀಡಿದ್ದಾರೆ. ಇದರಲ್ಲಿ 2 ಹಾಡುಗಳನ್ನು ಕೂಡ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಅದರಲ್ಲಿ ಒಂದು ಗೀತೆನ ನಾನು ತೆಗೆದುಕೊಂಡಿದ್ದೇನೆ. ರಾಜನ್ ನಾಗೇಂದ್ರ ಅವ್ರ ಬಗ್ಗೆ 1-2 ಮಾತು ಹೇಳಬೇಕು. ಇದಕ್ಕೆ ರಾಜನ್ ನಾಗೇಂದ್ರ ಯಮನ್ ರಾಗ, ಕಲ್ಯಾಣಿ ಅಂತ ಕರೀತಾರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ, ಆ ರಾಗನ ಅಳವಡಿಸಿದ್ದಾರೆ. ರಾಜನ್ ನಾಗೇಂದ್ರಗೆ 3 ರಾಗಗಳು ಬಹಳ ಇಷ್ಟವಾದದ್ದು. ಒಂದು ಯಮನ್, ಒಂದು ರೇವತಿ, ಒಂದು ಭಾಗ್ಯಶ್ರೀ ಅಂತ. ಇದನ್ನು ಯಮನ್ ರಾಗದಲ್ಲಿ ಅಳವಡಿಸಿದ್ದಾರೆ. ಎಷ್ಟು ಕ್ಲಾಸಿಕಲ್ ಆಗಿರುವಂಥ ರಾಗ, ಮತ್ತು ಇದ್ರ ಮಧ್ಯದಲ್ಲಿ ಸ್ವರಗಳು ಕೂಡ ಬರುತ್ತೆ. ಆದರೆ ಇದೇನು ಅಂತಂದರೆ ಒಂದು ಪ್ರೇಮಗೀತೆ. ಪ್ರೇಮಗೀತೆಗೆ ಶಾಸ್ತ್ರೀಯ ರಾಗನ ಅಳವಡಿಸಿ ಅದನ್ನು ಎಷ್ಟು ಲೈಟ್ ಮಾಡಿದ್ದಾರೆ ರಾಜನ್ ನಾಗೇಂದ್ರ, ಅವರ ಪ್ರತಿಭೆ ಇದರಲ್ಲಿ ಗೊತ್ತಾಗುತ್ತೆ. ಮತ್ತು ಇನ್ನು KT ಗಟ್ಟಿಯವರ ಸಾಹಿತ್ಯದಲ್ಲಿ ಅವಳು ಒಂದು ಹೆಣ್ಣನ್ನು ವರ್ಣಿಸುವಂಥ ಒಂದು ಪ್ರೇಮಗೀತೆ ಇದು. ಮರಳುಗಾಡಿನ ನೀರ ಚಿಲುಮೆ ನಿನ್ನ ಕಣ್ಣಿನ ಕಾಂತಿಯೋ. ಮರಳುಗಾಡು ಅಂದ್ರೇ ಎಷ್ಟು ಬೋರಿಂಗು. ಅದರಲ್ಲಿ ತಕ್ಷಣವೇ ಒಂದು ನೀರಿನ ಚಿಲುಮೆ ಚಿಮ್ಮಿಟ್ರೆ ಆ ಥರ ಇರುತ್ತಂತೆ ನಿನ್ನ ಕಣ್ಣಿನ ಕಾಂತಿ. ಗ್ರೀಷ್ಮ ಋತುವಿನ ವರ್ಷ ಚುಂಬನ ನಿನ್ನ ಮಾತಿನ ಮೋಡಿಯು. ಎಷ್ಟು ಚೆನ್ನಾಗಿ ಪದಗಳು ನೋಡಿ. ಇನ್ನೊಂದು ನೋಡಿ, ಗಾನ ಗಂಗೆಯ ಬಳುಕು ನಡೆಯಲ್ಲಿ. ಗಾನ ಹಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಹಾಡು ಒಂದು ಗಂಗೆ, ಒಂದು ನದಿ ಥರ ಇತ್ತು ಅಂತಂದರೆ ಅದು ಬಳುಕೊಂಡು ಹೋಗುತ್ತೆ ಆ ನದಿ. ಗಾನ ಗಂಗೆಯ ಬಳುಕು ನಡೆಯಲ್ಲಿ ಚಿಮ್ಮಿ ಚಿಗಿಯುವ ಅಲೆಯಲ್ಲಿ, ಅದರಲ್ಲಿ ಅಲೆಗಳು ಕೂಡ ಚಿಮ್ತಾ ಇರುತ್ತವೆ. ಏರಿ ಇಳಿಯುವ ಸಪ್ತ ಸ್ವರಗಳ ರಸವು ನಿನ್ನಯ ನುಡಿಯಲ್ಲಿ. ಅವಳ ಮಾತಲ್ಲಿ ಅಷ್ಟು ಸಪ್ತ ಸ್ವರಗಳ ರಸ ಇದೆಯಂತೆ. ಏನೇನೆಲ್ಲ ಹೋಲಿಕೆಗಳು ನೋಡಿ, ಎಷ್ಟು ಚೆನ್ನಾಗಿ ಉಪಮೆಗಳನ್ನ ಬಳಸ್ತಾರೆ KT ಗಟ್ಟಿ. ಶಾಸ್ತ್ರೀಯವಾಗಿದೆ, ಆದರೆ ಎಷ್ಟು ಪ್ರೇಮಭರಿತವಾಗಿದೆ ಈ ಗೀತೆನ ಕೇಳಿ. ರೂಪಸಿ ಓ ರೂಪಸಿ, ಪ್ರಣಯ ಕಾವ್ಯದ ಷೋಡಸಿ. ಕೇಳಿ ಮಧುರವಾದ ಗೀತೆ. ರೂಪಸಿ ರೂಪಸಿ ಪ್ರಣಯ ಕಾವ್ಯದ ಷೋಡಶಿ. ರೂಪಸಿ ರೂಪಸಿ ಪ್ರಣಯ ಕಾವ್ಯದ ಷೋಡಶಿ. ಹೃದಯ ವೀಣೆಯ ಮೀಟಿ ನೀಡಿಸಿ ನಾಟ್ಯವಾಡುವ ಪ್ರೇಯಸಿ. ನಾಟ್ಯವಾಡುವ ಪ್ರೇಯಸಿ. ರೂಪಸಿ ರೂಪಸಿ ಪ್ರಣಯ ಕಾವ್ಯದ ಷೋಡಶಿ.
ಮರಳುಗಾಡಿನ ನೀರ ಚಿಲುಮೆ ನಿನ್ನ ಕಣ್ಣಿನ ಕಾಂತಿಯು ಗ್ರೀಷ್ಮ ಋತುವಿನ ವರ್ಷ ಚುಂಬನ ನಿನ್ನ ಮಾತಿನ ಮೋಡಿಯು ನಿನ್ನ ಮಾತಿನ ಮೋಡಿಯು ರೂಪಸಿಯೋ ರೂಪಸಿ ಪ್ರಣಯ ಕಾವ್ಯ ಷೋಡಶಿ ಮುಳ್ಳನೆಡೆಯಲೆ ಮುಗುಳು ನಗುವ ಚೆಂಗುಲಾಬಿಯ ಚೆಲುವಿಗೆ ಮುಳ್ಳನೆಡೆಯಲೆ ಮುಗುಳು ನಗುವ ಚೆಂಗುಲಾಬಿಯ ಚೆಲುವಿಗೆ ಮಂಜಿನೆಡೆಯಲೆ ಮುತ್ತ ನೀಡುವ ಶಿಶಿರ ಋತುವಿನ ಚಂದಿಕೆ ಶಿಶಿರ ಋತುವಿನ ಚಂದಿಕೆ ರೂಪಸಿಯೋ ರೂಪಸಿ ಪ್ರಣಯ ಕಾವ್ಯದ ಷೋಡಶಿ ಮಾದನಿ ಮನಿದ ಗದ ಮರಿ ಮಗ ನಿಗರಿ ನಿರಿದಿ ದನಿದ ಗಾನಗಂಗೆಯ ಬಳುಕು ನಡೆಯಲಿ ಚಿಮ್ಮಿ ಚಿಗಿಯುವ ಅಲೆಯಲಿ ಗಾನಗಂಗೆಯ ಬಳುಕು ನಡೆಯಲಿ ಚಿಮ್ಮಿ ಚಿಗಿಯುವ ಅಲೆಯಲಿ ಏರಿ ಇಳಿಯುವ ಸಪ್ತ ಸ್ವರಗಳ ರಸವು ನಿನ್ನಯ ನುಡಿಯಲಿ ರಸವು ನಿನ್ನಯ ನುಡಿಯಲಿ ರೂಪಸಿಯೋ ರೂಪಸಿ ಪ್ರಣಯ ಕಾವ್ಯದ ಷೋಡಶಿ ಹೃದಯ ವೀಣೆಯ ನೀತಿ ನೀಡಿಸಿ ನಾಟ್ಯವಾಡುವ ಪ್ರೇಯಸಿ ನಾಟ್ಯವಾಡುವ ಪ್ರೇಯಸಿ ರೂಪಸಿಯೋ ರೂಪಸಿ ಪ್ರಣಯ ಕಾವ್ಯದ ಷೋಡಶಿ ಮುಂದೆ ಕೇಳಿ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ಒಂದು ರಚನೆ ಸ್ಪಂದನ ಚಿತ್ರದ ಗೀತೆ 1978ರಲ್ಲಿ ಈ ಚಿತ್ರ ತೆರೆಕಂಟು. ಒಂದು ಕಪ್ಪು ಬೆಳಪು ಚಿತ್ರ. ಬಂದೇ ಬರುತ್ತಾವ ಕಾಲ, ಪಿ ಸುಶೀಲಾ ಹಾಡಿದಂತಹ ಗೀತೆ ಇದು. ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ PN ಶ್ರೀನಿವಾಸ್ ಅವರ ನಿರ್ದೇಶನ ಈ ಚಿತ್ರಕ್ಕಿತ್ತು. ಒಂದು ಮೌನಗೀತೆ ಅಂತಂದ್ರೆ ಹಿಂದ್ಗಡೆ ಅಂದ್ರೆ ಯಾರು ಅಲ್ಲಿ ತುಟಿ ಚಾಲನೆ ಅವೆಲ್ಲ ಏನೂ ಇರಲ್ಲ, ಪ್ರಕೃತಿನ ಏನೋ ತೋರಿಸ್ತಾ ಇರ್ತಾರೆ, ಬಂದೇ ಬರುತ್ತಾವ ಕಾಲ ಅಂತ. ಮತ್ತೆ ನಾನು ಗಮನಿಸಿದ್ದು ಈ ಹಾಡಲ್ಲಿ NS ಲಕ್ಷ್ಮೀನಾರಾಯಣ ಭಟ್ರು ದಕ್ಷಿಣ ಅಂದರೆ ನಮ್ಮ ಬೆಂಗಳೂರಿನ ಕವಿ, ಈ ಕಡೆ ಅಂದರೆ ಶಿವಮೊಗ್ಗ ಈ ಕಡೆಯ ಕವಿಯವರು. ಆದರೆ ಈ ಗೀತೆನ ಅವರು ಉತ್ತರ ಕರ್ನಾಟಕದ ಕನ್ನಡದ ಶೈಲಿನಲ್ಲಿ ಬರೆದಿದ್ದಾರೆ ಅಂತ ನನಗನ್ಸಿದೆ. ಬಂದೇ ಬರುತ್ತಾವ ಕಾಲ, ಮಂದಾರ ಕನಸನು ಹೊಂದಂಥ ಮನಸ್ಸನ್ನು, ಆ ಥರದ್ದೇನು ಸಾಹಿತ್ಯ ಗಮನಿಸಿ ಉತ್ತರ ಕರ್ನಾಟಕದ ಭಾಷೆಯ ಶೈಲಿನಲ್ಲಿ ಅವರು ಬರೆದಿದ್ದಾರೆ. ಒಂಥರ ವಿಭಿನ್ನ ಅಂತ ನನಗನ್ನಿಸ್ತು. ಕೇಳಿ ಶೈಲಜಾ ಅವರ ಧ್ವನಿಯಲ್ಲಿ ಬಂದೇ ಬರುತ್ತಾವ ಕಾಲ.
ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯವಾದ ಒಂದು ರಸ ಅದು ಶೋಕ ಅನ್ನೋದು. ಕೇಳುಗರ ಹೃದಯನ ಕಲಕುವಂಥ ಕೆಲವು ಗೀತೆಗಳು ನಮ್ಮ ಕನ್ನಡದಲ್ಲಿ ಇವೆ. ಅಂಥ ಒಂದು ಗೀತೆನ ಈಗ ನಾವು ಆರಿಸ್ಕೊಂಡಿದ್ದೇವೆ. ಬೇಂದ್ರೆ ಅವರ ರಚನೆ ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ. ಗೊತ್ತಿರ್ಬೋದು ನಿಮಗೆ ಅದೇ ಕವಿತೆ. ಅವರ ಮಗ ಹೋಗ್ಬಿಟ್ಟಾಗ ಅವರ ಹೆಂಡತಿನ ಮುಖ ನೋಡಿ ಅವರು ಈ ಗೀತೆನ ಬರೆದಿದ್ದು ಅಂತ ಹೇಳ್ತಾರೆ. ಬೇಂದ್ರೆಯವರ ಭಾಷೆ ತುಂಬ ಗಡುಸು. ಯಾಕಂದರೆ ಉತ್ತರ ಕರ್ನಾಟಕದ ಭಾಷೆನೇ ಅಷ್ಟು ತುಂಬ ರಫ್ ಆಗಿರುತ್ತೆ. ಆದರೆ ಇದರಲ್ಲಿ ಹೊಮ್ಮಿರುವಂಥ ಭಾವ ಎಷ್ಟು ನಾಜೂಕಾಗಿದೆ, ಎಷ್ಟು ಒಂಥರ ಆರ್ದ್ರತೆಯಿಂದ ತುಂಬಿದೆ. ಅದನ್ನು ಗಮನಿಸಿ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ರಾಜ್ಕುಮಾರ್ ಭಾರತಿ ಅವರು ಹಾಡಿದಂತಹ ಈ ಗೀತೆ ಈಗ ಶಶಿಧರ ಹಾಡ್ತಾ ಇದ್ದಾರೆ. ಇದು ಶಿವರಂಜನಿ ಅನ್ನುವಂಥ ಒಂದು ರಾಗದ ಆಧಾರಿತ. ಶಿವರಂಜನಿಯ ರಾಗನೇ ಒಂದು ಸ್ವಲ್ಪ ನೋವಿನಿಂದ ಕೂಡಿರುವಂಥದ್ದು. ಅದಕ್ಕೆ ಸರಿಯಾಗಿ ಎಂ ರಂಗರಾವ್ ಅವರು ಆ ನೋವನ್ನು ವ್ಯಕ್ತಪಡಿಸುವಂಥ ಒಂದು ಒಳ್ಳೆಯ ರಾಗನ ಆರಿಸ್ಕೊಂಡು ಈ ಗೀತೆನ ಕಂಪೋಸ್ ಮಾಡಿದ್ದಾರೆ. ನೀ ಹಿಂಗ ನೋಡಬೇಡ ನನ್ನ. ಈಗ ನೋಡಿದರೆ ನನ್ನ ತಿರುಗಿ ನಾವ್ಯಾಗ ನೋಡಲೇ ಈಗ ನೋಡಬೇಡ ನನ್ನ, ಈಗ ನೋಡಿದರೆ ನನ್ನ ತಿರುಗಿ ನಾವ್ಯಾಗ ನೋಡಲೇ ನಿನ್ನ. ದಾರಿಯ ನೆನೆದೆ ಕೈ ಹಿಡಿದೆ ನೀನು ಕಣ್ಣಾಗ ಅಂತ ನಾ ತಿಳಿದು, ಗಿಡವಲ್ಲಿ ನೂನು ಬೂದಿ ಮುಚ್ಚಿದ ಕೆಂಡಾಯಿದಂತ ಹೊಳೆದು, ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲಕ ನೆಲಿಯಲ್ಲಿಂದ, ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿಯೇನ ನೀರನ್ನ. ಈಗ ನೋಡಬೇಡ ನನ್ನ, ಈಗ ನೋಡಿದರೆ ನನ್ನ ತಿರುಗಿ ನಾವ್ಯಾಗ ನೋಡಲೇ ನಿನ್ನ. ತೊಳೆದರು ಹಾಲು ಮುಟ್ಟಿದ ಕವಳ ಕಾಂತೆಯ ಹಣ್ಣು, ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಈ ಕಣ್ಣು. ಬಿಡಿಲಾಗಿ ಅನ್ನತನ ಜೀವನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ, ಹುಣಿಮಿ ಚಂದಿರನ ಹೆಣ ಬಂತು ಮುಗಿಲಾಗ ಬೀಳತ ಹಗಲ. ಈಗ ನೋಡಬೇಡ ನನ್ನ, ಈಗ ನೋಡಿದರೆ ನನ್ನ ತಿರುಗಿ ನಾವ್ಯಾಗ ನೋಡಲೇ ನಿನ್ನ. ಯಾಕ ಮರಸದಿ ದುಃಖ ಎದೆ ಬಡಿಸಿ ಕೆಡವು ಬಿರುಗಣ್ಣು ಬ್ಯಾಡ ಕುಡಿ ಕಚ್ಚಿ ಹಿಡಿಯದಿರು ಬಿಕ್ಕ. ಹಿಂಗ ನೋಡಬೇಡ ನನ್ನ, ಹಿಂಗ ನೋಡಿದರೆ ನನ್ನ
ಇನ್ನೊಂದು ಗೀತೆ ಕೇಳಿ, ಒಂದು ಪ್ರೇಮ ಗೀತೆ. 1981ರಲ್ಲಿ ತೆರೆಕಂಡಂತಹ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ನಾಗಾಭರಣ ಅವರ ನಿರ್ದೇಶನ, ಕೆ.ಎಸ್. ನರಸಿಂಹಸ್ವಾಮಿ ಅವರ ರಚನೆ, ಸಿ ಅಶ್ವಥ್ ಅವರ ಸಂಗೀತ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್. ಜಾನಕಿ ಈ ಗೀತೆನ ಹಾಡಿದ್ದಾರೆ. ಒಂದು ನವಿರಾದ ಪ್ರೇಮ ಮತ್ತು ಸರಳವಾದ ಪದಗಳು. ಮತ್ತು ಈ ಚಿತ್ರದ ಒಂದು ವಿಶೇಷತೆ ಕೂಡ ನಿಮಗೆ ಗೊತ್ತಿರಬಹುದು. ಕಥೆನ ತಗೊಂಡು ಅದಕ್ಕೆ ಹಾಡುಗಳನ್ನ ಬರೆದಿದ್ದಲ್ಲ, ಹಾಡುಗಳನ್ನೆಲ್ಲ ಸೇರಿಸ್ಕೊಂಡು ಒಂದು ಚಿತ್ರಕಥೆ ಅಂತ ಬರೆದು ಅದನ್ನು ಫಿಲ್ಮ್ ಮಾಡಿದ್ದು. ನಾಗಾಭರಣ ಅವರ ವೈಶಿಷ್ಟ್ಯ ಈ ಚಿತ್ರದಲ್ಲಿ ಹೀಗೆ ಕಾಣುತ್ತೆ. ನಾಯಕಿ ಸುಧಾರಾಣಿ, ನಾಯಕನ ಹೆಸರು ಯಾರಿಗಾರು ಗೊತ್ತಿದೆಯಾ? ಆನಂದ್ ಅಂತ ನಾಯಕನ ಹೆಸರು. ಕೇಳಿ, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು. ಸಿ ಅಶ್ವಥ್ ಕೂಡ ಈ ಗೀತೆನ ಮುಂಚೆ ಹಾಡಿದ್ರು. ಚಿತ್ರ ನನ್ನವಳ ಕೇಳಿದೆನು, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಚಂದನಿನಗಾವುದೆಂದು ನಮ್ಮೂರು ಹೊನ್ನೂರು ನಿನ್ನೂರು ನವಿಲೂರು ಚಂದನಿನಗಾವುದೆಂದು. ನಮ್ಮೂರು ಚಂದವೋ ನಿನ್ನೂರು ಚಂದವೋ ಎಂದೆನ್ನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿನ್ನೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವೋ ನಿನ್ನೂರು ಚಂದವೋ ಎಂದೆನ್ನ ಕೇಳಬೇಕೆ, ರಸ ಸುಮ್ಮನೆ ಎಂದಳಾಕೆ. ಮೊಗ್ಗುಗಳು ಮುಳ್ಳ ಬೇಲಿಯ ಬರಿಸಿ ಬಳುಕುತ್ತಿವೆ ಕಂಪಸೂಸಿ. ತೌರೂರ ದಾರಿಯಲ್ಲಿ ತೆಂಗುಗಳು ತಲೆದೋಗಿ ಬಾಳೆಗಳು ತೋಳು ಬೀಸಿ. ಮಲ್ಲಿಗೆಯ ಮೊಗ್ಗುಗಳು ಮುಳ್ಳ ಬೇಲಿಯ ಬರಿಸಿ ಬಳುಕುತ್ತಿವೆ ಕಂಪಸೂಸಿ. ನಗುತ್ತಾ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿನ್ನೂರ ಸಂತೆಗಾಗಿ, ಎಲ್ಲೂರಿಗಿಂತಲೂ ಹೊನ್ನೂರು ಸುಖ ಎಂದು ನಿಲ್ಲಿಸಿತು ಪ್ರೇಮ ಕೂಗಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ರಸ ಸುಮ್ಮನೆ ಎಂದಳಾಕೆ. ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಿಮ್ಮೂರ ಸೇರಿದಾಗ. ನಿಮ್ಮೂರ ಬಂಡಿಯಲ್ಲಿ ನಮ್ಮೂರ ಬಿಟ್ಟಾಗ ಓಡಿದುದು ದಾರಿ ಬೇಗ. ಪುಟ್ಟ ಕಂದನ ಕೇಕೆ ತೊಟ್ಟಿಲನ್ನು ತುಂಬಿತ್ತು ನಿಮ್ಮೂರ ಸೇರಿದಾಗ. ಬೀದಿಗೆ ಬಂದು ನೀವು ನಮ್ಮನ್ನು ಕಂಡು ಕುಶಲವನ್ನು ಕೇಳಿದಾಗ, ತುಟಿಯಲೇನೋ ನಿಂದು ಕಣ್ಣಲ್ಲೇನೋ ಬಂದು ಕೆಂಪಾದಾಗ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳ
ಕುವೆಂಪು ಅವರ ಮತ್ತೊಂದು ಜನಪ್ರಿಯವಾದ ಗೀತೆನ ಶಶಿಧರ್ ಹಾಗೂ ಶೈಲಜಾ ಹಾಡ್ತಾ ಇದ್ದಾರೆ, ಒಂದು ಯುಗಳ ಗೀತೆ. ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ. ಚಿತ್ರ ಮಾವನ ಮಗಳು. ಟಿ ಚಲಪತಿರಾವ್ ಅವರ ಸಂಗೀತ. ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಈ ಗೀತೆನ ಹಾಡಿದರು. ಕಲ್ಯಾಣ್ ಕುಮಾರ್ ಹಾಗೂ ಜಯಲಲಿತಾ ಈ ಚಿತ್ರದಲ್ಲಿ ನಟಿಸಿದ್ದು. ಜಯಲಲಿತಾ 3-4 ಚಿತ್ರಗಳಲ್ಲಿ ಕನ್ನಡದಲ್ಲಿ ನಟಿಸಿದ್ದಾರೆ, ಆದರೆ ಒಂದರಲ್ಲಿ ಕೂಡ 5 ಅಲ್ವಾ, ಒಂದರಲ್ಲೂ ರಾಜ್ಕುಮಾರ್ ಜೊತೆ ನಟಿಸಿಲ್ಲ. ಒಂದೇನೋ ಆಫರ್ ಬಂದಿತ್ತಂತೆ, ಅದು ಮಧ್ಯದಲ್ಲೇ ನಿಂತೋಯ್ತು, ಸೆಟ್ಟೇರಿಕಿನ ಮುಂಚೆನೇ ನಿಂತೋಯ್ತಂತೆ. ಇದು ಮೋಹನ ರಾಗ ಆಧಾರಿತ, ಆದರೆ ಅನ್ಯ ಸ್ವರಗಳು ಕೂಡ ಇದೆ. ಸಾಹಿತ್ಯನ ಗಮನಿಸಿ, ಮೊದಲನೇ ಪ್ರಾರಂಭದ ಲೈನ್ನಲ್ಲೇ ನಾನೇ ವೀಣೆ ನೀನೇ ತಂತಿ, ಅದು ಓಕೆ, ನಾನೊಂದು ನೀನೊಂದು ಅನ್ನೋ ಥರ. ಅವನೇ ವೈಣಿಕ, ಅಲ್ಲಿ ಒಂದು ಆಧ್ಯಾತ್ಮ ತಂದ್ಬಿಟ್ರು ಕುವೆಂಪು ಅವರು. ಇದ್ರ ಇನ್ಫ್ಲೂಯೆನ್ಸಿಂದನೇ ನನಗನ್ಸುತ್ತೆ ಆರ್ ಎನ್ ಜಯಗೋಪಾಲ್ ಕೂಡ ಒಂದು ಗೀತೆನ ಬರೆದಿದ್ದಾರೆ. ಇದರಲ್ಲಿ ಮಲೆಯ ಮಾರುತ ರಾಗದಲ್ಲಿ, ಮನೆಯ ಮಾರುತ ಚಿತ್ರದಲ್ಲಿ ಒಂದು ಹಾಡನ್ನು ಬರೆದಿದ್ದಾರೆ. ಯಾವುದಾದ್ರು ಹಾಡು? ಈ ಸ್ನೇಹ ನಿನ್ನದೇ ಅನ್ನುವಂಥ ಒಂದು ಗೀತೆ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಹಾಡಿದ್ದಾರೆ. ಅದರಲ್ಲಿ ಚರಣದಲ್ಲಿ ಒಂದು ಲೈನ್ ಬರುತ್ತೆ ನೋಡಿ, ಅದೊಂದು ಆ್ಯಕ್ಚುಲಿ ಪ್ರೇಮ ಗೀತೆನೆ. ಈ ಸ್ನೇಹ ನಿನ್ನದೇ, ಈ ರಾಗ ನಿನ್ನದೇ ಅಂದ್ಬಿಟ್ಟೆಲ್ಲ ಹೇಳುವಂಥದ್ದು. ಚರಣದಲ್ಲಿ ಒಂದು ಲೈನ್ ಬರುತ್ತೆ, ವಾಗ್ದೇವಿ ಒಲಿದಂತೆ ನೀ ನಗುತ್ತಾ ಬಂದೆ. ವಾಗ್ದೇವಿ ಅಂತಂದ್ರೆ ಸರಸ್ವತಿ. ಸರಸ್ವತಿ ಒಲ್ದುಕೊಂಡು ಬರೋ ರೀತಿಯಲ್ಲಿ ನಗ್ತಾ ನೀನು ಬರೋ ಹಾಗೆ ನೀನು ಬಂದೆ ಅಂತ. ತನ್ನ ಪ್ರಿಯತಮೆನಲ್ಲಿ ದೇವತೆಯ ಒಂದು ಸ್ವರೂಪನ ಕಾಣೋದು. ಇಲ್ಲಿ ಕೂಡ ಅಷ್ಟೇ, ಪ್ರೇಮದಲ್ಲಿ ದೇವರನ್ನ ಕಾಣುವಂಥದ್ದು ಕುವೆಂಪು ಅವರು. ನನಗೆ ಯಾಕೋ ಇವೆರಡು ಸಾಮ್ಯ ಅಂತ ನನಗನ್ನಿಸ್ತು. ಕೇಳಿ, ನಾನೇ ವೀಣೆ ನೀನೇ ತಂತಿ ಅವನೇ ವೈಣಿಕ. ಕಲ್ಲಿಜೇನ ಸ್ವಗದ ಸ್ನಾನ ಅಮೃತ ಪಾನ ಅಮೃತ ಪಾನ ತಂತಿ ಅವನೇ ವೈಣಿಕ
ಚಿತ್ರದ ಇನ್ನೊಂದು ಗೀತೆನ ನಾವು ಆರಿಸ್ಕೊಂಡಿದ್ವಿ. 1978ರಲ್ಲಿ ತೆರೆ ಕಂಡಂತಹ ಕಪ್ಪು ಬಿಳುಪು ಚಿತ್ರ ಇದು. ಮತ್ತೊಂದು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ, C ಅಶ್ವಥ್ ಅವರ ಸಂಗೀತ. ಇದನ್ನು ಕೂಡ SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಎಂಥ ಮರಳಯ್ಯ ಇದು ಎಂಥ ಮರಳು. ಇದಕ್ಕೆ ನಟಿಸಿದಂತಹ ನಟಿ ಅಂದರೆ, ನಟಿಸೋದು ಅಂತಂದರೆ ಇದು ಮತ್ತಿನ್ನೊಂದು ಮೌನಗೀತೆ ಅಂದರೆ ಯಾರು ಅಲ್ಲಿ ತುಟಿ ಚಾಲನೆ ಅವೆಲ್ಲ ಏನಿರಲ್ಲ, ಸುಮ್ಮನೆ ನೀರಲ್ಲಿ ದೋಣಿನಲ್ಲಿ ಹೋಗ್ತಾ ಇರೋದು. ಅಲ್ಲೊಬ್ಬಳು ಹೀರೋಯಿನ್ ಇರ್ತಾಳೆ, ಅವರ ಹೆಸರು ಅಪರ್ಣಾ ನಾರಂಗ್ ಅಂತ. ಅವರು ಅದರಲ್ಲಿ ಹೋಗ್ತಾ ಇರ್ತಾರೆ. ಅವಾಗೊಂದು ಸುಮ್ಮನೆ ಒಂದು ವೇದಾಂತ ಹೇಳುವಂಥದ್ದು ಒಂದು ಗೀತೆ. ಎಂಥ ಮರಳಿಯ ಇದು ಎಂಥ ಮರಳು. PN ಶ್ರೀನಿವಾಸ್ ಅವರ ನಿರ್ದೇಶನ ಇದು. ಈ ಗೀತೆ ಬಗ್ಗೆ ಒಂದು ಸಣ್ಣದೊಂದು ಕಥೆ ಇದೆ, ಅದನ್ನ ನನಗಿಂತ ಚೆನ್ನಾಗಿ ಕಪ್ಪಣ್ಣ ಅವರು ಹೇಳ್ತೀರಾ ಸರ್? ರಾಷ್ಟ್ರದಲ್ಲಿ ಒಂದು ದಾಖಲೆ ಮಾಡಿದ್ವಿ. ಕಾಕನಕೋಟೆ ಅನ್ನೋ ಸಿನಿಮಾ ನಮ್ಮ ಪ್ರತಿದಿನದ ಎಲ್ಲ ಸದಸ್ಯರು, ನಮ್ಮವರೇ ಡೈರೆಕ್ಟರ್, ನಮ್ಮವರೇ ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಅಶ್ವಥ್ ಮ್ಯೂಸಿಕ್ ಮಾಡಿದ್ರು, ಸಿಂಹ ಡೈರೆಕ್ಟ್ ಮಾಡಿದ್ರು, ನಾನು ಅದರ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಥರ ಪೂರ್ತಿ ಮಾಡಿದೆ. ಅದಾದಮೇಲೆ 1976ರಲ್ಲಿ ನಮ್ಮ ತಂಡ ಕಲ್ಕತ್ತಾದಲ್ಲಿ ಒಂದು ನಾಟಕೋತ್ಸವ ಮಾಡಿದ್ವಿ. ಫಸ್ಟ್ ಕನ್ನಡ ಡ್ರಾಮಾ ಫೆಸ್ಟಿವಲ್ ಅಟ್ ಕಲ್ಕಟ್ಟ. ವಾಪಸ್ ಬರ್ಬೇಕಾದ್ರೆ ನಾವು 38 ಜನ ಇದ್ವಿ. ಲಕ್ಷ್ಮೀನಾರಾಯಣ ಭಟ್ರನ್ನ ಜೊತೆಲಿ ಕರ್ಕೊಂಡು ಹೋಗಿದ್ವಿ. ಕಾರಣ ನಮ್ಮ ನೆಕ್ಸ್ಟ್ ನಾಟಕ ಮೃಚ್ಛಕಟಿಕ ಅವ್ರು ನಮಗೆ ಮಾಡಿಕೊಡ್ಬೇಕಾಗಿತ್ತು. ಸೊ ಕೆಲಸ ಆಗುತ್ತೆ ಅಂತ ಯಶಸ್ವಿ ಫೆಸ್ಟಿವಲ್ ಆಯಿತು. ಎಲ್ಲರೂ ಖುಷಿಯಾಗಿ ಬರ್ತಾ ನಮ್ಮದೇ ಇರ್ಬೋದು, ಆ ಟ್ರೈನ್ನಲ್ಲೇ ಪಾರ್ಟಿ ಮಾಡ್ತಾಯಿದ್ರು. ಪಾರ್ಟಿ ಮಾಡೋರಿಗೆ ಯಾವ ಜಾಗ ಈ ಜಾಗ ಬೇಕಾಗಿಲ್ಲ, ಅವರು ಪಾರ್ಟಿ ಮಾಡಿದ್ರು. ಆ ಚಂಬಲ್ ಕಲ್ವೇನ ಅಂಥದ್ದೆಲ್ಲ ಬಂದಾಗ ಕಿಟಕಿ ಹತ್ರ ಕುಳಿತಿದ್ದೆ. ಲಕ್ಷ್ಮೀ ಬಿಟ್ಟು ಅಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಎಂಥದ್ದು ಇಂಥ ಈರುಳ್ಳಯ್ಯ ಇದು ಎಂಥ ಮರಳಯ್ಯ ಮಾಡಲಿಲ್ಲ, ಅದನ್ನು ಈರುಳ್ಳಯ್ಯ ಮಾಡಿದ್ರು. ಆ ಕಾಡಿನ ಮಧ್ಯೆ ಆದಾಗ ಈರುಳ್ಳಯ್ಯ ಆಯಿತು. ಅದು ಸಿನಿಮಾಗೋದಯ ಮರಳಯ್ಯ ಆಯಿತು. ಅದನ್ನು ಅಲ್ಲೇ ಕುಳಿತಿದ್ದ ಅಶ್ವತ್ತು ಅದನ್ನು ಕಂಪೋಸು ಮಾಡಿದ್ರು. ಸೊ ಅಲ್ಲಿ ಸ್ಕ್ರಿಪ್ಟ್ ಅಲ್ಲ ಸರ್, ನಿಜ ಸರ್. ಎರಡನೇದು ಪರ್ಮಿಷನ್ ಕೊಡಿ, ಇನ್ನೊಂದು ಹೇಳ್ಬಿಡ್ತೀನಿ. ಇಲ್ಲಿ ಇವ್ರ ಬಗ್ಗೆ ಬಹಳ ಮಾತು ಬರ್ತಿದೆ. ಮೈಸೂರು ಮಲ್ಲಿಗೆಯ ಕವಿ ಅವ್ರ ಬಗ್ಗೆ ಒಂದು KS ನರಸಿಂಹಸ್ವಾಮಿ ಅವ್ರಿಗೆ ಅಶ್ವತ್ಥ ಮೈಸೂರು ಮಲ್ಲಿಗೆ ಕ್ಯಾಸೆಟ್ ರಿಲೀಸ್ ಮಾಡಿದ. ಕಲಾಕ್ಷೇತ್ರದಲ್ಲಿ ಸಮಾರಂಭ. ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದಿದ್ದರು. ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ಒಂದು ಕಲಾಬತ್ತಿನ ಸೀರೆ, ಅದೇ ಇವ್ರಿಗೆ ಇಂಥದ್ದು ರೇಷ್ಮೆ ಸೀರೆ, ಅವ್ರಿಗೆ ಕಲಾಬತ್ತಿನ ಪಂಚೆ ಗಿಂಚೆಲ್ಲ ಉಡಿಸ್ಬಿಟ್ರು. ಅದಾದ ನಾನು ಲೈಟು ಸ್ಟೇಜು ಎಲ್ಲ ನಂದೆ, ಪ್ಲಸ್ ಡಿಮ್ಮರ್ ಹಾಕೊಂಡು ಕೊಡ್ತಿದ್ದೀನಿ. ಇವರು ಮಾತಾಡೋಕ್ಕೆ ಶುರು ಮಾಡಿದ್ರು. ಏನು ನರಸಿಂಹಸ್ವಾಮಿಗಳು, ನಮ್ಮ ಮನೆಯವರು ವೆಂಕಮ್ಮ ನಂಗೆ ಬಹಳ ದಿವಸದಿಂದ ಕೇಳ್ತಾಯಿದ್ರು, ಒಂದು ರೇಷ್ಮೆ ಸೀರೆ ಕೊಡಿಸಿ ಅಂತ. ನನ್ನ ಕೈಲಿ ಕೊಡ್ಸೋಕ್ಕಾಗಲಿಲ್ಲ, ಯಾಕಂದರೆ ದುಡ್ಡಿರಲಿಲ್ಲ. ಇವತ್ತು ರಾಜ್ಕುಮಾರ್ ಅವ್ರು ಕೊಡಿಸ್ಬಿಟ್ಟು ಒಂದು ತೃಪ್ತಿ, ನನಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ನಮ್ಮ ಅಷ್ಟು ದೊಡ್ಡ ಕವಿ ನನ್ನ ಹೆಂಡತಿಗೆ ಸೀರೆ ಕೊಡ್ಸೋಕ್ಕಾಗಲಿಲ್ಲ, ರಾಜ್ಕುಮಾರ್ ಕೊಡ್ತಾರೆ ಅಂತಂದರೆ ಏನು ಒಂದು ಸೀರೆಗೆ ಕವಿ ಕಾಂಪ್ರಮೈಸ್ ಆದ್ರಲ್ಲ ಅಂತಂದ್ಬಿಟ್ಟು. ಆದರೆ ನನಗೆ ಅವ್ರಿಗೆ ಪಾದ ಮುಟ್ಟು ನಮಸ್ಕಾರ ಮಾಡಿದ ಆಮೇಲೆ, ಆದರೆ ನನಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಬಂದ್ಬಿಟ್ಟಿದೆ, ಅದ್ರ ಮುಂದೆ ಯಾವುದೂ ಇಲ್ಲ ಅಂತಂದರು. ಹಬ್ಬ, ಏನೋ ಪ್ರಶಸ್ತಿ ವಿಷಯ. ನಾನು ವೆಂಕಮ್ಮ ಅರಸೀಕೆರೆಗೆ ಹೋಗ್ತಾ ಇದ್ದೀವಿ. ಮಧ್ಯ ಬಸ್ಸು ಅಲ್ಲೆಲ್ಲ ಊಟಕ್ಕೆ ನಿಲ್ಲಿಸ್ತು. ನಾವು ಊಟಕ್ಕೆ ಹೋಗ್ಲಾ, ಅಲ್ಲೇ ಕೊಳ್ತಿದ್ವಿ. ಯಾರೋ ಒಬ್ಬ ಭಿಕ್ಷೆ ಬಿಡ್ಕೊಂಬನಂತೆ. ರಾಯರು ಬಂದರು ಮಾವನ ಮನೆಗೆ ಅಮ್ಮ, ರಾಯರು ಬಂದರು ಮಾವನ ಮನೆಗೆ ಅಮ್ಮ ಅಂತ ಅಂದ್ಬಿಟ್ಟಿದ್ದಾನು. ಅವನು ಕರೆದ್ಬಿಟ್ಟು 4 ಕಾಣಿ ಕೊಟ್ಬಿಟ್ಟು, ಇದು ಯಾರಪ್ಪ ಬರೆದಿದ್ದು ಅಂದ್ರಂತೆ. ಜಾನಪದ ಗೀತೆ ಅನ್ನಂತೆ. ನರಸಿಂಹಸ್ವಾಮಿಗಳು ಹೇಳಿದ್ದು, ನನ್ನ ಕವಿತೆ ಜಾನಪದ ಗೀತೆ ಆಗಿ ಒಂದಷ್ಟು ಜನಕ್ಕೆ ಊಟಕ್ಕೆ ಸಹಾಯ ಮಾಡ್ತಾ ಇದೆಯಲ್ಲ, ಇದಕ್ಕಿಂತ ಪ್ರಶಸ್ತಿ ಇಲ್ಲ ಅಂತ ಅಂದ್ಬಿಟ್ಟು. ಕೇಳಿ ಈ ಮಧುರವಾದ ಗೀತೆ, ಎಂಥ ಮರಳಯ್ಯ ಇದು ಎಂಥ ಮರಳು.
ಬೆಳಗಿನ ಹಿಮದಂತೆ ಹರಿವ ನೆರಳು ಥಳಥಳ ಮಿನುಗಿ ಸೋಕಲು ಕರಗಿ ಥಳಥಳ ಮಿನುಗಿ ಸೋಕಲು ಕರಗಿ ಹರಿವುದು ಈ ಬಾಳಿನೆಲ್ಲ ತಿರುಳು ಹರಿವುದು ಈ ಬಾಳಿನೆಲ್ಲ ತಿರುಳು ಎಂಥ ಮರುಳಯ್ಯ ಇದು ಎಂಥ ಮರಳು ಹರಿಯುವ ನೀರಿಗೆ ಯಾವ ಹೊಳೆ ಹಾರುವ ಹಕ್ಕಿಗೆ ಎಲ್ಲಿ ಮನೆ ಹರಿಯುವ ನೀರು ಸಂಜೆಯ ನೇಸರ ಬಣ್ಣದ ಲೀಲೆ ನೀರಲ್ಲಿ ಹಾರುತ್ತ ಬೆಳ್ಳಕ್ಕಿ ತೇಲೆ ಸಂಜೆಯ ನೇಸರ ಬಣ್ಣದ ಲೀಲೆ ನೀರಲ್ಲಿ ಹಾರುತ್ತ ಬೆಳ್ಳಕ್ಕಿ ತೇಲೆ ಕಡಲಿಗೆ ಸಾಲಾಗಿ ಮೂಡುತ್ತ ಮುಳುಗೂತ ಬೆನ್ನಟ್ಟಿ ಸುಂದರ ಸುಳ್ಳಿನ ಮಾಲೆ ಎಂಥ ಮರಳಯ್ಯ ಇದು ಎಂಥ ಮರಳು ಬೆಳಗಿನ ಹಿಮದಂತೆ ಹರಿವ ನೆರಳು ಥಳಥಳ ಮಿನುಗಿ ಸೋಕಲು ಕರಗಿ ಥಳಥಳ ಮಿನುಗಿ ಸೋಕಲು ಕರಗಿ ಹರಿವುದು ಈ ಬಾಳಿನೆಲ್ಲ ತಿರುಳು ಹರಿವುದು ಈ ಬಾಳಿನೆಲ್ಲ ತಿರುಳು ಎಂಥ ಮರಳಯ್ಯ ಇದು ಎಂಥ ಮರಳು ಆ ಧನ್ಯವಾದಗಳು. ಮತ್ತೊಂದು ಕುವೆಂಪು ಅವರ ಅತ್ಯಂತ ಜನಪ್ರಿಯವಾದಂತಹ ಗೀತೆ ಮಿಸ್ ಲೀಲಾವತಿ ಚಿತ್ರದ್ದು 1965ರಲ್ಲಿ ತೆರೆ ಕಂಡು ಈ ಕಪ್ಪು ಬಿಳುಪು ಚಿತ್ರ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಆರ್ ಸುದರ್ಶನಂ ಅವರ ಸಂಗೀತ ನಿರ್ದೇಶನ, ಎಸ್ ಜಾನಕಿ ಮತ್ತು ರಾಮಚಂದ್ರ ರಾವ್ ಹಾಡಿದ್ದಾರೆ. ಈ ರಾಮಚಂದ್ರ ರಾವ್ ಯಾರು ಅಂತ ಗೊತ್ತಾ ನಿಮಗೆ? ಪಿ ಸುಶೀಲಾ ಅವರ ತಮ್ಮ. ಪಿ ಸುಶೀಲಾ ಅವರ ತಮ್ಮ ರಾಮಚಂದ್ರ ರಾವ್ ತುಂಬ ಕಡಿಮೆ ಗೀತೆಗಳನ್ನ ಕನ್ನಡದಲ್ಲಿ ಹಾಡಿದ್ದಾರೆ. ಇದೊಂದೇ ಅಂತ ಅನ್ಸುತ್ತೆ, ತೆಲುಗಲ್ಲಿ ಏನಾದ್ರು ಒಂದು ಸ್ವಲ್ಪ ಹಾಡಿದಾರೋ ಏನೋ. ಇದಕ್ಕೆ ನಟಿಸಿರೋದು ಜಯಂತಿ ಮತ್ತು ರಮೇಶ್ ಅವರು. ಎಂ.ಆರ್. ವಿಠಲ್ ಅವರ ನಿರ್ದೇಶನ ಈ ಚಿತ್ರಕ್ಕಿತ್ತು. ಇದು ಪಹಾಡಿ ಅನ್ನುವಂಥ ಒಂದು ರಾಗ ಆಧಾರಿತ, ಮೋಹನ ರಾಗಕ್ಕೆ ಸ್ವಲ್ಪ ಹತ್ತಿರವಾದದ್ದು ಪಹಾಡಿ ಅಂತ. ಪಹಾಡಿ ಅಂತಂದರೆ ಹಿಂದಿನಲ್ಲಿ ಬೆಟ್ಟ ಅನ್ನೋ ಅರ್ಥ ಬರುತ್ತೆ, ಅಂದರೆ ಪ್ರಕೃತಿಗೆ ಸಂಬಂಧಪಟ್ಟಂಥ ಒಂದು ರಾಗ ಅಂತ. ಮತ್ತು ಇದರಲ್ಲಿ ಮತ್ತೆ ಇದು ಆ್ಯಕ್ಚುಲಿ ಇದನ್ನು ಸುಪ್ರಭಾತದ ಒಂದು ಗೀತೆ, ಸುಪ್ರಭಾತವ ಬಯಸಿರಿ ಅಂತ ಅಂದ್ಬಿಟ್ಟು ಕವಿ ಹೇಳ್ತಾನೆ. ಆದರೆ ಇದರಲ್ಲಿ ಮತ್ತೆ ಒಂದು ಆಧ್ಯಾತ್ಮ, ಒಂದು ದೇವರು, ಈ ಥರದ್ದೆಲ್ಲ ತರ್ತಾರೆ. ನಾವು ಲೀಲಾ ಮಾತ್ರ ಜೀವರು, ನಮ್ಮ ಜೀವನ ಲೀಲೆಗೆ, ನಿನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯೂ ನಾಳೆಗೆ. ಸುಮ್ಮನೆ ಹಿಂದಿಂದಾಗಿದ್ದನ್ನು ನೆನೆಸ್ಕೊಂಡು ಇವತ್ತಿನ ಜೀವನ ಹಾಳು ಮಾಡ್ಕೋಬೇಡಿ, ಮುಂದೆ ಏನೋ ಆಗೋದನ್ನು ಕೊರಗ್ತಾ ಇವತ್ತಿನ ಜೀವನ ಹಾಳು ಮಾಡ್ಕೋಬೇಡಿ, ಇಂದಿನ ಜೀವನ ಇವತ್ತು ನೀವು ಜೀವಿಸಿರಿ ಅನ್ನುವಂಥ ಒಂದು ಸಂದೇಶನ ಕವಿ ಕಡೆಯಲ್ಲಿ, ಹಾಡಿನ ಕಡೆಯಲ್ಲಿ ಕೊಡ್ತಾನೆ. ಕೇಳಿ, ದೋಣಿ ಸಾಗಲಿ ಮುಂದೆ ಹೋಗಲಿ, ಶಶಿಧರ್ ಹಾಗೂ ಶೈಲಜಾ ಅವರ ಧ್ವನಿಗಳು.
ಕಂದದಿ ಕೂಡು ಗಣ್ಣಿನ ಮೈಸಿರಿ ಸುಪ್ರಭಾತವ ಬಯಸಿರಿ ಹೋಗಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀರು ಬೀಳುವ ಸೆಲೆಯ ಬೀಳಲೆ ಹಾರಲಿ ಕೂಡು ತೈತರೆ ಬಾಲಕೋಮಲ ದಿನಮಣಿ ಹಸಿರು ಜೋಳದ ಹೊಲದ ಗಾಳಿಯು ತೀರಿ ತಣ್ಣಗೆ ಬರುತ್ತಿದೆ ಹುಡುಗಿ ಹಾಡುವ ಮತ್ತ ಕೋಕಿಲ ಮಧುರವಾಣಿಯ ತರುತ್ತಿದೆ ಜೋಡಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾಳಿಗೆ ಬೀಳು ಬೀಳುವ ಸೆಲೆಯ ಬೀಳಲೆ ಹಾರಲಿ ಮೋಡವ ನೋಡಿರಿ ಅದನೆ ಹೋಲುತ್ತ ಅಂತೆ ತೇಲುತ್ತ ದೋಣಿಯಾಟವ ನಾಡಿರಿ ನಾವು ಲೀಲ ಮಾತ್ರ ಜೀವನ ನಮ್ಮ ಜೀವನ ಲೀಲೆಗೆ ಇರಲಿ ನಾಳೆಯು ನಾಳೆಗೆ ಆಹಾ ಆಹಾ ಮತ್ತೊಂದು ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆ, ಮತ್ತೊಂದು ಜನಪ್ರಿಯ ಗೀತೆ, 1963ರಲ್ಲಿ ತೆರೆಕಂಡಂತಹ ಗೌರಿ ಚಿತ್ರದ ಗೀತೆ. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದಲ್ಲಿ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿದಂತಹ ಗೀತೆ ಇದು. ಈ ಚಿತ್ರದ ಹೀರೋಯಿನ್ನು ರಾಜ್ಕುಮಾರ್ ಮತ್ತು ಸಾಹುಕಾರ್ ಜಾನಕಿ. ಆದರೆ ಈ ಹಾಡಿನಲ್ಲಿ ಅವರಿಬ್ಬರು ಕಾಣಿಸ್ಕೊಳ್ಳಲ್ಲ, ಬೇರೆ ಇನ್ನಿಬ್ಬರು ಕಾಣಿಸ್ಕೊತಾರೆ. ಅವ್ರ ಹೆಸರುಗಳು ಯಾರು ಅಂತ ಯಾರು ಹೇಳ್ತೀರಾ? ಆ ಹಾಡಲ್ಲಿ ಆ್ಯಕ್ಟ್ ಮಾಡಿದವರು. ಹೌದು, ಅಲ್ಲಿ ಜೊತೆಗಿರ್ತಾರಲ್ಲ ಒಬ್ರು ಹೆಂಗ್ಸ್, ಅವ್ರು ಯಾರು ಗೊತ್ತಾ? ಅಲ್ವಾ? ಅವ್ರ ಹೆಸರು ಸಂಧ್ಯಾ ಅಂತ. ನನಗನ್ಸುತ್ತೆ ಬಹುಶಃ ಅವರೇನಾದರೂ ಜೈಲಲ್ಲಿ ಅವ್ರ ತಾಯಿನ, ನನಗೆ ಯಾಕೋ ಡೌಟ್ ಇದೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಸಂಧ್ಯಾ ಅಂತ ಅವರ ಹೆಸರು. ಹೌದಾ? ಕೇಳಿ ಈ ಮಧುರವಾದ ಗೀತೆ, ಇವಳು ಯಾರು ಬಲ್ಲೆ ಏನು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು. ಇವಳು ಯಾರು ಬಲ್ಲೆಯೇನು, ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು. ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು.
ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಅಡಿಯ ಮುಟ್ಟ ನೀಳ ಜಡೆ, ಅಡಿಯ ಮುಟ್ಟ ನೀಳ ಜಡೆ, ಮುಡಿಯ ತುಂಬ ಹೂವು ಹೆಡೆ, ಇವಳು ಅಡಿಯ ನಿಟ್ಟ ಕಡೆ, ಇವಳು ಅಡಿಯ ನಿಟ್ಟ ಕಡೆ, ಹೆಜ್ಜೆ ಹೆಜ್ಜೆಗೆ ಒಂದು ದೊಡ್ಡ ಮಲ್ಲಿಗೆ. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಅಂಗಾಲಿನ ಸಂಜೆಗಿಂದು ಕಾಲಂದುಗೆ ಗೆಜ್ಜೆಯಿಂದು, ಮೋಹದ ಮಲ್ಲಿಗೆಯ ಕಂಬೂದೆನು, ನಾನು ಹಿಡಿಯ ಹೋದೆನು. ಬಂಗಾರದ ಬೆಳಕಿನೊಳಗೆ ಮುಂಗಾರಿನ ಮಿಂಚು ಬೆಳಗ್ಗೆ, ಇಳೆಗಿಳಿದಿಹ ಮೋಡದೊಳಗೆ ಮೆರೆಯುತ್ತಿದ್ದಳು, ನನ್ನ ಕರೆಯುತ್ತಿದ್ದಳು. ಇವಳು ಯಾರು ಬಲ್ಲೆಯೇನು, ಇವಳ ಹೆಸರ ಹೇಳಲೇನು, ಇವಳ ದನಿಗೆ ತಿರುಗಲೇನು, ಇವಳು ಏತಕೋ ಬಂದು ನನ್ನ ಸೆಳೆದಳು. ಧನ್ಯವಾದಗಳು. ಈ ಕಾರ್ಯಕ್ರಮದ ಅತ್ಯಂತ ಹೊಸ ಗೀತೆಯನ್ನು ನಾವೀಗ ಆರಿಸಿಕೊಂಡಿದ್ದೇವೆ. ಶಶಿಧರ್ ಅವರು ಈ ಗೀತೆನ ಹಾಡ್ತಾ ಇದ್ದಾರೆ. ಹಂಸಲೇಖ ಕವಿಯಲ್ಲ, ಸಂಗೀತ ನಿರ್ದೇಶಕರಾಗಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ತರ್ತಾ ಇದ್ದೀವಿ. ಬಾನಲ್ಲೇ ಮಧುಚಂದ್ರಕ್ಕೆ ಅನ್ನುವಂಥ ಒಂದು ಪ್ರೇಮ ಕಂ ಪತ್ತೇದಾರಿ ಚಿತ್ರ 1993ರಲ್ಲಿ ಈ ಚಿತ್ರ ತೆರೆ ಕಾಣ್ತು. ಹಂಸಲೇಖ ಅವರ ಸಂಗೀತ ನಿರ್ದೇಶನದಲ್ಲಿ SP ಬಾಲಸುಬ್ರಹ್ಮಣ್ಯಂ ಗೀತೆನ ಹಾಡಿದ್ದಾರೆ. ಕವಿ ದಲಿತ ಕವಿ ಸಿದ್ದಲಿಂಗಯ್ಯ. ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ. ಆ ಗೆಳತಿ ಅಥವಾ ಪ್ರೇಮಿಯ ಪ್ರಿಯತಮಿಯ ಬಗ್ಗೆ ಕವಿ ಎಷ್ಟು ಕಾಳಜಿ ಮಾಡ್ತಾನೆ ಅಂತಂದರೆ, ಇಳಿಜಾರಿನಲ್ಲಿ ಕಣಿವೆಯಲ್ಲಿ ಇಳಿಯಬೇಡ ನೀನು ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ಅಲ್ಲಿ ಕಮಲದ ಹೂಗಳು ಮೊಲ ಎಲ್ಲ ಇರುತ್ತಂತೆ. ನಿನ್ನ ಕಮಲದ ಹೂ ಮೇಲೆ ಕಾಲಿಟ್ಬಿಟ್ರೆ ನಿನ್ನ ಪಾದ ಎಲ್ಲ ಏನಾದ್ರು ನೋವಾಗ್ಬಿಟ್ರೆ, ಕಮಲದ ಹೂ ಮೇಲೆ ಪಾದ ಇಟ್ಟರೆ ಕಾಲಿಗೆ ನೋವಾಗತ್ತಂತೆ. ಎಂಥ ಇಮ್ಯಾಜಿನೇಷನ್ ನೋಡಿ ಕವಿದು. ಈ ಊರ ಬನಕ್ಕೆ ಚೆಲುವಾಗಿ ಒಂಟಿ ಹೂವಾಗಿ ಅರಳಿ ನೀನು ಮರೆಯಾಗಬೇಡ ಮಕರಂದವೆಂದ ದುಂಬಿಗಳ ದಾಳಿಯಲ್ಲಿ. ನೀನು ಹೂವಾಗಿ ಅರಳಿದ್ರೆ ನಿನಗೆ ನಿನ್ನ ಮುಂದೆ ಹಿಂದೆ ಎಲ್ಲನೂ ದುಂಬಿಗಳು ಬಂದು ದಾಳಿ ಮಾಡುತ್ತವೆ. ಅದಕ್ಕೋಸ್ಕರ ನೀವು ಹೂವಾಗಿ ಒಂಟಿಯಾಗಿರಬೇಡ ನೀನು ಅಂತ ಕವಿ ಹೇಳ್ತಾನೆ. ಅಷ್ಟು
ಅಷ್ಟು ಕಾಳಜಿ ಪ್ರೀತಿ ತನ್ನ ಪ್ರಿಯತಮೆಯ ಮೇಲೆ. ಕೇಳಿ, ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಮತ್ತು ಹಂಸಲೇಖ ಅವರು ಅಷ್ಟೇ ಮೆಲೋಡಿಯಸ್ ಆಗಿ ಮಾಡಿದ್ದಾರೆ. ನೀವು ಈ ಗೀತೆನ ಕಣ್ಮುಚ್ಕೊಂಡು ಕೇಳ್ತಾರೆ, ನಿಮ್ಗೆ ಯಾವುದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನೀವೇನಾದ್ರು ಹೆಣ್ಣಾಗಿದ್ದರೆ ನಿಮ್ಮ ಗಂಡನೋ ಪ್ರಿಯತಮನೋ ಹೇಳ್ದಂಗಿರುತ್ತೆ, ನೀವು ಗಂಡಾಗಿದ್ದರೆ ನೀವು ನಿಮ್ಮ ಪ್ರಿಯತಮೆಗೋ ಹೆಂಡತಿಗೋ ಹೇಳ್ದಂಗಿರುತ್ತೆ. ಅಷ್ಟು ಚೆನ್ನಾಗಿದೆ ಈ ಹಾಡು. ಕೇಳಿ, ಅಷ್ಟು ಮಧುರವಾಗಿ ಅಷ್ಟೇ ಚೆನ್ನಾಗಿ ಶಶಿಧರ್ ಕೂಡ ಈಗ ಹಾಡ್ತಾರೆ. ಕೇಳಿ, ಆ ಬೆಟ್ಟ. ಬೆಳ್ಳಿ ಕಿರಣ ಸುತ್ತ ಬೆಳ್ಳಿ ಕಿರಣ ಈ ಚಾಲಿನಲ್ಲಿ ಆ ಕಣಿವೆಯಲ್ಲಿ ನೀರಿಯ ಬೇಡಗೆಲ್ಲ ತುಂಬಿ, ಈ ಚಾಲಿನಲ್ಲಿ ಆ ಕಣಿವೆಯಲ್ಲಿ ನೀರಿಯ ಬೇಡಗೆಳತಿ, ನೀರಿಯ ಬೇಡಗೆಳತಿ ಆ ಕಣಿವೆಯಲ್ಲಿ ತತ್ತರಿಸುವಂತೆ ಕಾಲಲ್ಲಿ ಕಮಲ ಮುತ್ತು ಮೊಲದ ಹಿಂಡು, ಮುತ್ತು ಮೊಲದ ಹಿಂಡು. ಎದೆಯ ಹೂದೋಟದಲ್ಲಿ ನೀ ನೆಟ್ಟ ಪ್ರೀತಿ ಬಳ್ಳಿ, ಈ ನನ್ನ ಎದೆಯ ಹೂದೋಟದಲ್ಲಿ ನೀ ನೆಟ್ಟ ಪ್ರೀತಿ ಬಳ್ಳಿ, ನೀ ನೆಟ್ಟ ಪ್ರೀತಿ ಬಳ್ಳಿ ಹೂದೋಟದಲ್ಲಿ ಫಲ ಕೊಟ್ಟಿದ್ದೇನೆ, ಹೂವಿಟ್ಟಿದ್ದೇನೆ, ಉಲ್ಲಾಸವನ್ನು ಚೆಲ್ಲಿ, ಉಲ್ಲಾಸವನ್ನು ಚೆಲ್ಲಿ. ಬನಕೆ ಚೆಲುವಾದ ಒಂಟೆ ಹೂವಾಗಿ ಅರಳಿ ಅರಳಿ ನೀನು ಊರ ಬನಕೆ ಬರೆಯಾಗಬೇಡ ಮಕರಂದವೆಂದ ದುಂಬಿಗಳ ದಾಡಿಯಲ್ಲಿ, ದುಂಬಿಗಳ ದಾಡಿಯಲ್ಲಿ ಆ ಬೆಟ್ಟದಲ್ಲಿ ಬೆಳದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಸುಳಿದಾಡಬೇಡ ಗೆಳತಿ, ಚೆಲುವಾದ ನಿನ್ನ ಬಲ್ಲಿಗೆಯ ಮೈಯ ಸುತ್ತಾವ ಬೆಳ್ಳಿ ಕಿರಣ, ಸುತ್ತಾವ ಬೆಳ್ಳಿ ಕಿರಣ. ಕಡೆಯ 4 ಗೀತೆಗಳು ಎಲ್ಲವೂ ಬಹಳ ಫೇಮಸ್ ಆಗಿರುವಂಥದ್ದು ಮತ್ತು ಮಧುರವಾಗಿರುವಂಥದ್ದು.
ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರ ಒಂದು ಜನಪ್ರಿಯವಾದ ಗೀತೆ ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು. ಮಾನಸ ಸರೋವರ ಚಿತ್ರದ್ದು 1982ರಲ್ಲಿ ತೆರೆಕಂಡಂತಹ ಚಿತ್ರ. ವಿಜಯ್ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ, PB ಶ್ರೀನಿವಾಸ್ ಅವರು ಏನು ಬೇಸ್ ವಾಯ್ಸ್ ಅದರಲ್ಲಿ. ಅಷ್ಟೊತ್ತಿಗಾಗಲೇ ಆ್ಯಕ್ಚುಲಿ ಅವ್ರ ಕಂಠ ಹೋಗ್ತಾ ಬಂದಿತ್ತು, 75-76ರಲ್ಲೇ ಸ್ವಲ್ಪ ಅವ್ರದ್ದು ಕ್ಷೀಣಿಸ್ತಾ ಇತ್ತು. ಆದರೆ ಈ ಹಾಡಿನಲ್ಲಿ ಅವರ ಬೇಸ್ ವಾಯ್ಸ್ ಗಮನಿಸಬೇಕು. ಶ್ರೀನಾಥ್ ಈ ಗೀತೆ ನಡೆಸಿದ್ದಾರೆ, ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ. ನಮ್ಮ ಜೀವನದಲ್ಲಿ ದ್ವಂದ್ವ ಅನ್ನೋದು ಖಂಡಿತ ಯಾವಾಗಲೂ ಇದ್ದೇ ಇರುತ್ತೆ. ಯಾವುದೋ ಒಂದು ಒಳ್ಳೆಯದು ಅಂತ ಅನ್ಸಿದ್ರೆ ಇನ್ನೊಂದು ಯಾವುದೋ ಒಂದು ಅದು ಕೆಟ್ಟದ್ದು ಅಂತ ಇನ್ನೊಂದು ಸತಿ ಅನಿಸ್ಬಹುದು. ಅಥವಾ 2 ಆಪ್ಷನ್ ಬರುತ್ತೆ, ಎರಡರಲ್ಲಿ ಯಾವ್ದು ತಗೊಳ್ಳೋದು, ಯಾವುದ್ರಲ್ಲಿ ಮುಂದೆ ಹೋಗೋದು, ಇನ್ನೊಂದಿನ ಯಾವ್ದು ಬಿಡೋದು, ಈ ಥರದ್ದು ದ್ವಂದ್ವಗಳು ಬರ್ತಾನೆ ಇರುತ್ತೆ. ಅದನ್ನೇ ಕವಿ ಇದರಲ್ಲಿ ಹೇಳಿದ್ದಾರೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು ಅಂತ. ಇದರಲ್ಲಿ ಇನ್ನೆರಡು ಎಕ್ಸಾಂಪಲ್ಗಳು ಕೊಡ್ತಾರೆ ಕವಿ. ಏನದು ಇನ್ನೆರಡು ಸಾಹಿತ್ಯನೋ ಬರುತ್ತಲ್ಲ. ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ ಮಾಯೆ, ಕವಿಯೊಬ್ಬ ಕನವರಿಸಿದನು ಇವಳೇ ಚೆಲುವೆ, ಇವಳ ಜೊತೆಯಲ್ಲಿ ನಾನು ಸ್ವರ್ಗವನ್ನೇ ಗೆಲ್ಲುವೆ. ಮತ್ತು ಇನ್ನೊಂದು ವೇದಾಂತಿ ಹೇಳಿದನು ಈ ಬದುಕು ಶೂನ್ಯ, ಕವಿ ಹೇಳ್ತಾನೆ ಇಲ್ಲ ಇದೆಲ್ಲ ಶೂನ್ಯ, ಜನ್ಮ ಜನ್ಮದಿ ಸವಿದೆ ನಾನೆಷ್ಟು ಧನ್ಯ ಅಂತ. ಇದು ಕವಿ ಹೇಳಿರುವಂಥ ಅರ್ಥ ಆಯಿತು. ಆದರೆ ಅವರು ಪದಗಳನ್ನ ಹೇಗೆ ಉಪಯೋಗಿಸಿದ್ದಾರೆ ಮತ್ತು ಆ ಪದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ನೋಡಿ. ವೇದಾಂತಿ ಹೇಳಿದನು, ವೇದಾಂತಿ ಏನು ಹೇಳಿದ್ರು ಅವ್ರ ಪದಗಳು ಹೆಂಗೆ ಮಾಡಿದರೆ ವೇದಾಂತಿ ಹೇಳಿದನು ಅಂತ ಹೇಳ್ಬಿಟ್ಟಿದ್ದಾರೆ. ಈ ಹೊನ್ನೆಲ್ಲ ಮಣ್ಣು ಮಣ್ಣು, ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ, ವೇದಾಂತಿ ಹೇಳಿದನು ಈ ಬದುಕು ಶೂನ್ಯ ಶೂನ್ಯ. ವೇದಾಂತಿ ಯಾವಾಗಲೂ ಹೇಳ್ತಾನೆ, ಕವಿ ಏನೇನು ಮಾಡಿದ್ದಾನೆ, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು, ಕವಿಯೊಬ್ಬ ಹೇಳಿದನು ಅವಳ ಮೇಲೆ ಆಗಲೇ ಕನವರಿಸಿದನು. ಮತ್ತು 3ನೇ ಸತಿ ಹೇಳ್ತಾನೆ ಕವಿ ನಿಂತು ಸಾರಿದನು. ಒಂದು ಬೆಟ್ಟದ ಮೇಲೆ ಒಂದು ಗುಡ್ಡದ ಮೇಲೆಲ್ಲೋ ನಿಂತ್ಕೊಂಡ್ಬಿಟ್ಟು ಹೇಳ್ತಾನೆ ಈ ಬದುಕು ಶೂನ್ಯ ಅಲ್ಲ, ಇದು ಜನ್ಮ ಜನ್ಮದಿ ಸವಿದೆ ನಾನೆಷ್ಟು ಧನ್ಯ. ಅಂದರೆ ನನಗನ್ಸೋ ಪ್ರಕಾರ GS ಶಿವರುದ್ರಪ್ಪ ಅವರು ವೇದಾಂತಿಗಿಂತ ಕವಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ವೇದಾಂತಿ ಒಂದು ಸ್ವಲ್ಪ ಯಾಕೋ ನಮ್ಮ ಜೀವನದಿಂದ ವಾಸ್ತವ ಬದುಕಿನಿಂದ ಸ್ವಲ್ಪ ದೂರ ಇರಿ ಎನ್ನುವಂಥ ಒಂದು ಭಾವ ಕೊಡ್ತಾನೋ ಎನ್ನೋ ವೇದಾಂತಿ. ಕವಿ ಇಲ್ಲೇ ಇದ್ದು ನೀನು ಇಲ್ಲೇ ಜೀವಿಸು, ಪ್ರಪಂಚ ದೇವರು ಕೊಟ್ಟಿದ್ದಾನೆ, ಇದನ್ನು ಚೆನ್ನಾಗಿ ನೀವು ಅನುಭವಿಸು ಅನ್ನೋವಂಥ ಭಾವ GS ಶಿವರುದ್ರಪ್ಪ ಅವರಿಗೆ ಜಾಸ್ತಿ ಇತ್ತು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಕವಿಗೆ ಜಾಸ್ತಿ ಲೈನ್ಸ್ ಕೊಟ್ಟಿದ್ದಾರೆ, ಅವರ ಕವಿಯ ಭಾವಕ್ಕೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕೇಳಿ ವೇದಾಂತಿ ಹೇಳಿದನು. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು. ವೇದಾಂತಿ ಹೇಳಿದನು ವೇದಾಂತಿ ಹೇಳಿದನು ಈ ಹೆಣ್ಣು ಮಾಯೆ ಮಾಯೆ, ಕವಿಯೊಬ್ಬ ಕನವರಿಸಿದನು ಇವಳು ಚೆಲುವೆ, ಇವಳು ಸ್ವರ್ಗವನ್ನೇ ಗೆಲ್ಲುವೆ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೊನ್ನು.
ಅತಿ ಶೂನ್ಯ ಶೂನ್ಯ ಕವಿ ನಿಂತು ಸಾರಿದನು ಓ ಇದು ಶೂನ್ಯ ಜನ್ಮ ಜನ್ಮದಿ ಸವಿದೆ ನಾನಷ್ಟು ಧನ್ಯ ನಾನಷ್ಟು ಧನ್ಯ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಹೇಳಾಗೆ ಹೇಳಿದನು ಹೊನ್ನೆಲ್ಲ ಮಣ್ಣು ಮಣ್ಣು ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಮಣ್ಣೆಲ್ಲ ಹೊನ್ನು ಮಣ್ಣೆಲ್ಲ ಹೊನ್ನು ಧನ್ಯವಾದಗಳು. ಸೂರಂ ಯಕ್ಕುಂಡಿ ಅಂತ ಒಬ್ರು ಕವಿಗಳು, ಉತ್ತರ ಕರ್ನಾಟಕದ ಕವಿಗಳು. ಇವರು ಬರೆದಿರುವಂಥ ಗೀತೆಗಳನ್ನ ಮಸಣದ ಹೂವು ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ 1985ರಲ್ಲಿ ತೆರೆಕಂಡಂತಹ ಚಿತ್ರ. ಮತ್ತೊಮ್ಮೆ ವಿಜಯ ಭಾಸ್ಕರ್. ನನಗನ್ಸುತ್ತೆ ವಿಜಯ ಭಾಸ್ಕರನ್ನೇ ಕನ್ನಡ ಚಿತ್ರಗೀತೆಗಳಲ್ಲಿ ಕವಿಗೀತೆಗಳಿಗೆ ಬಹಳ ಸಂಗೀತ ನೀಡಿದವರು ವಿಜಯ ಭಾಸ್ಕರ್ ಅಂತ ಅನ್ಕೋತೀನಿ. ಆದರೆ ಪ್ರಾರಂಭ ಮಾಡಿದ್ದು ಜಿ ಕೆ ವೆಂಕಟೇಶ್. ಕನ್ನಡ ಕವಿಗೀತೆಗಳಿಗೆ ಸಂಗೀತ ಸಂಯೋಜನೆ ಪ್ರಾರಂಭ ಮಾಡಿದ್ದು ಜಿ ಕೆ ವೆಂಕಟೇಶ್. ಆದರೆ ಬಹಳಷ್ಟು ಸಿಂಹಪಾಲಿರೋದು ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಈ ಗೀತೆನ ಹಾಡಿದ್ದಾರೆ. ಈ ಗೀತೆನಲ್ಲಿ ನಿಮಗೆ ಕಾಣಸಿಗೋದು ಅಂಬರೀಷ್ ಹಾಗೂ ಅಪರ್ಣ ಅವರು. ಎಸ್ ಆರ್ ಪುಟ್ಟಣ ಕಣಗಾಲಿ ಚಿತ್ರನ ಪ್ರಾರಂಭಿಸಿ ರವಿ ಅವರು ಈ ಚಿತ್ರನ ಕಂಪ್ಲೀಟ್ ಮಾಡಿದ್ರು. ಮತ್ತು ಇದರಲ್ಲಿ ಕವಿಯ ಇದೊಂದು ಪ್ರೇಮ ಗೀತೆ. ಆದರೆ ಆ ಪ್ರೇಮದಲ್ಲಿ ಎಂತಹ ಅಸಹಾಯಕತೆ ಇರುತ್ತೆ ಅಥವಾ ಅಸಹಾಯಕತೆಯಲ್ಲಿ ಕೂಡ ಎಂಥ ಪ್ರೇಮ ಹುಟ್ಟುತ್ತೆ ಅನ್ನೋದಕ್ಕೆ ಈ ಗೀತೆ ಸಾಕ್ಷಿ. ನಾನಿನ್ನು ಕೊಡಲಾಗೋದಿಲ್ಲ ಅನ್ನೋದನ್ನ ಇದರಲ್ಲಿ ಅವನು ಪ್ರೇಮಿ ತನ್ನ ಪ್ರಿಯತಮೆಗೆ ಹೇಳ್ತಾನೆ. ಅದಕ್ಕೆ ಕೊಡುವಂಥ ಉದಾಹರಣೆಗಳು, ಮಲೆನಾಡ ಕಣಿವೆಗಳ ಹಸಿರು ಬನದಿಂದ ನಿನಗಾಗಿ ಗಿಳಿಯೊಂದನ್ನು ಕೊಡಲಾರೆ. ಮಲೆನಾಡು ಕಣಿವೆನಲ್ಲೆಲ್ಲನೂ ಚೆನ್ನಾಗಿ ಗಿಳಿಗಳೆಲ್ಲ ಇದೆ, ಅಲ್ಲಿಂದ ನಾನು ತಂದ್ಕೊಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾನು ಬಡವ, ನಾನು ಅಸಹಾಯಕ. ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಹಂಸ ನಾವೆ. ಸಾಗರದ ಅಲೆಗಳಲ್ಲಿ ಅದು ಉಯ್ಯಾಲೆ ಆಡ್ತಾ ಇರುತ್ತೆ ಆ ನಾವೆ, ಹಂಸ ನಾವೆ, ಹಂಸದ ಟೈಪಲ್ಲಿರುವಂಥ ನಾವೆ. ಆ ದೋಣಿನ ನಾನು ನಿನಗೆ ತಂದುಕೊಡೋಕ್ಕಾಗಲ್ಲ, ನಾನು ಬಡವ. ಅದರಲ್ಲಿ ನಿಜವಾಗ್ಲೂ ಅಂಬರೀಷ್ ಬಡವ. ನಿನಗೆ ಎಷ್ಟು ಚೆನ್ನಾಗಿರುವಂಥ ಒಳ್ಳೆ ಕವಿತೆನ ತಗೊಂಡಿದ್ದಾರೆ. ಹಲವು ಅರಸಿಯರ ಹೊತ್ತು ಮೆರೆಸಿರುವ ಮುತ್ತಿನ ಪಲ್ಲಕ್ಕಿಯ ನಾ ತರಲಾರೆ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದಾನಿಲವ ನಾ ತರಲಾರೆ. ಎಷ್ಟು ಚೆನ್ನಾಗಿ ಹಕ್ಕಿಗಳ ಜೊತೆಗೆ ಮಂದಾನಿಲ, ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಅದು ಹಕ್ಕಿಗಳ ಈ ಚಿಲಿಪಿಲಿ ಧ್ವನಿಗೆ ಒಂಥರ ಶ್ರುತಿ ಥರ ಇರುತ್ತಂತೆ. ಆ ಮಂದಾನಿಲನ ನಾನು ನಿನಗೆ ತಂದು ಕೊಡೋಕ್ಕಾಗಲ್ಲ. ಎಂಥ ಒಳ್ಳೆ ಕಂಪ್ಯಾರಿಸನ್ನು ಅಥವಾ ಇಂತಹ ಊಹೆ, ಎಂಥ ಉಪಮೆಗಳನ್ನ ಕೊಟ್ಟಿದ್ದಾನೆ ಕವಿ. ಕೇಳಿ ಶಶಿಧರ್ ಅವರ ಧ್ವನಿಯಲ್ಲಿ ಯಾವ ಕಾಣಿಕೆ ನೀಡಲಿ ನಿನಗೆ. ಇದನ್ನು ವಿಜಯ ಭಾಸ್ಕರ್ ಅವರು ವಲಚಿ ಅನ್ನುವಂಥ ಒಂದು ರಾಗದಲ್ಲಿ ಕಂಪೋಸ್ ಮಾಡಿದ್ದಾರೆ. ಆದರೆ ಅದರಲ್ಲಿ ಮಧ್ಯಮ ವರ್ಜ್ಯ ಅಂದರೆ ಮಾ ಅನ್ನೋ ಸ್ವರ ಇಲ್ಲ ವಲಚಿ ರಾಗದಲ್ಲಿ. ಆದರೆ ಬೇಕಂತಾನೆ ಮಾ ಮತ್ತು ಎರಡನೇ ನೀ, ಮೊದಲನೇ ನೀ ಇದೆ ವಲಚಿ ರಾಗದಲ್ಲಿ, ಆದರೆ ಎರಡನೇ ನೀನೆ ಹಾಕ್ಕೊಂಡು ಮತ್ತು ಮೃದಂಗನ ಬಳಸಿರೋದು. ಇದೆಲ್ಲ ಗಮನಿಸಿ ಒಂದು ಹಾಡಲ್ಲಿ ವಿಜಯ ಭಾಸ್ಕರ್ ಅವರಿಗೆ ಎಷ್ಟು ಹೊಸತನಗಳನ್ನ ಕೊಡಬೇಕು ಅನ್ನುವಂಥ ಒಂದು ಐಡಿಯಾ ಇತ್ತು ಅಂತ ಈ ಗೀತೆನಲ್ಲಿ ಗೊತ್ತಾಗುತ್ತೆ. ಕೇಳಿ, ಯಾವ ಕಾಣಿಕೆ ನೀಡಲಿ ನಿನಗೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ.
ನಿನಗಾಗಿ ಗಿಳಿಯೋದ ನಾ ತರಲಾರೆ. ಮಲೆನಾಡ ಕಣಿವೆಗಳ ಹಸಿರು ಬರದಿಂದ ನಿನಗಾಗಿ ಗಿಳಿಯೋದ ನಾ ತರಲಾರೆ. ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಹಾಡಿರುವ ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಹಾಡಿರುವ ಹಂಸನಾವೆಯ ನಾ ತರಲಾರೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದಾನಿಲದ ವೀಣೆಯ ತರಲಾರೆ. ಹಕ್ಕಿಗಳ ಜೊತೆಗೆ ಸ್ವರವೆತ್ತಿ ಪಾಡಿರುವ ಮಂದಾನಿಲದ ವೀಣೆಯ ತರಲಾರೆ. ನಂದನವನದ ಮಂದಾರ ಪುಷ್ಪವ ನಂದನವನದ ಮಂದಾರ ಪುಷ್ಪವ ನಾನಿನಗೆ ತರಲಾರೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಹಲವು ಅರಸಿಯರ ಹೊತ್ತು ಮೆರೆಸಿರುವ ಮುತ್ತಿನ ಪಲ್ಲಕಿಯ ನಾ ತರಲಾರೆ. ಹಲವು ಅರಸಿಯರ ಹೊತ್ತು ಮೆರೆಸಿರುವ ಮುತ್ತಿನ ಪಲ್ಲಕಿಯ ನಾ ತರಲಾರೆ. ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಸೂರ್ಯ ಚಂದ್ರರ ನಾ ತರಲಾರೆ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಯಾವ ಕಾಣಿಕೆ ನೀಡಲಿ ನಿನಗೆ ಓ ಎನ್ನ ಪ್ರೇಯಸಿ. ಕಾರ್ಯಕ್ರಮದ ಕಡೆ 2 ಗೀತೆಗಳು. ನಾನು ಆಗಲೇ ಹೇಳಿದೆ ಒಂದು ಅತ್ಯಂತ ಹೊಸ ಗೀತೆ ಅಂತ, ಅದಕ್ಕಿಂತ ಹೊಸ ಗೀತೆ ಒಂದು ಇವಾಗ ನಾವು ಹಾಡ್ತಾ ಇದ್ದೀವಿ. ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನದ ಒಂದು ಕವಿಗೀತೆ. ಅಮೆರಿಕಾ ಅಮೆರಿಕಾ ಚಿತ್ರದ್ದು 1997ರಲ್ಲಿ ಚಿತ್ರ ತೆರೆಕಂಟು. ಡಾಕ್ಟರ್ ಎಂ ಗೋಪಾಲಕೃಷ್ಣ ಅಡಿಗ ಅವರ ಕವಿತೆ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನನ್ನನು. ಸಂಗೀತ ಕಟ್ಟಿ ಮತ್ತು ರಾಜು ಅನಂತಸ್ವಾಮಿ ಗೀತೆನ ಹಾಡಿದ್ದಾರೆ. ರಮೇಶ್, ಹೇಮಾ ಪಂಚಮುಖಿ ಜೊತೆಗೆ ಇನ್ನೊಬ್ಬ ನಟ ನಡೆಸಿದ. ಅವ್ರ ಹೆಸರು ಏನು ಗೊತ್ತಾ? ಫುಲ್ ಹೆಸರು ಬೇಕು ನನಗೆ. ಬಾಂಬೆ ಆನಂದ್, ಆದರೆ ಇನ್ನೊಂದು ಅಕ್ಷಯ್ ಆನಂದ್ ಅಂತ. ನಿರ್ದೇಶನ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಈ ಗೀತೆಯ ಒಂದು ವಿಪರ್ಯಾಸ ಏನು ಅಂತಂದರೆ, ವಿಪರ್ಯಾಸ ಅಂತ ಹೇಳಲ್ಲ, ಒಂದು ವಿಭಿನ್ನತೆ ಅಂತ ಹೇಳ್ಬೋದು. ಇದು ಈ ಟ್ಯೂನ್ಗಿಂತ ಮುಂಚೆ ಯಾವ ಮೋಹನ ಮುರಳಿ ಕರೆಯಿತು ನಿಮಗೆಲ್ಲ ಗೊತ್ತಿದೆ, ಬಹಳ ಫೇಮಸ್ ಆದಂಥ ಒಂದು ಭಾವಗೀತೆ ಅವರು. ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಂತ ನನಗನ್ನಿಸ್ತು. ಈಗ ಕೇಳಿ, ಯಾವ ಮೋಹನ ಮುರಳಿ ಕರೆಯಿತು ಅಮೆರಿಕಾ ಅಮೆರಿಕಾ ಚಿತ್ರದ್ದು.
ನಿನ್ನನು ಯಾವ ಬೃಂದಾವ ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ಚುಂಬನ ಹೂವು ಹಾಸಿಗೆ ಚಂದ್ರ ಚಂದನ ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಸಪ್ತ ಸಾಗರದಾಚೆಯಲ್ಲೋ ಸುಪ್ತ ಸಾಗರವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ವಿವಶ ಪರವಶವು ನೀ ಚೇತನ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಯಾವ ಮೋಹನ ಮುರಳಿ ಕರೆಯಿತು ದೂರಕ್ಕೆ ನಿನ್ನನು ಯಾವ ಬೃಂದಾವನ. ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ ಅವರ ಮತ್ತೊಂದು ಕವಿತೆ ಮಾನಸ ಸರೋವರ ಚಿತ್ರದ್ದು. ಹಾಡು ಹಳೆಯದಾದರೇನು ಭಾವ ನವ ನವೀನ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ, ವಾಣಿ ಜಯರಾಮ್ ಹಾಡಿದ್ದಾರೆ. ಪದ್ಮಾ ವಸಂತಿ, ಚಂದ್ರಶೇಖರ್, ರೇಖಾರಾವ್ ಅವ್ರನ್ನ ನೀವು ನೋಡ್ಬೋದು. ಪುಟ್ಟಣ್ಣ ಕಣ್ಗಾಲ್ ಅವರ ನಿರ್ದೇಶನ. ಇದಿಷ್ಟು ನಿಮಗೆ ಗೊತ್ತಿರುವಂಥದ್ದು. ನಾನು ಈ ಹಾಡಲ್ಲಿ ಕಂಡುಕೊಂಡಿರುವಂಥದ್ದು, ಅದು ಇವತ್ತು ಹಾಡು ಕೇಳ್ತಾ ಇರ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದು, ಹಾಡು ಹಳೆಯದಾದರೇನು ಭಾವ ನವ ನವೀನ. ಇದೆಲ್ರಿಗೂ ಗೊತ್ತಿದೆ. ನಾವು ಇಷ್ಟು ವರ್ಷಗಳಿಂದ ಹಾಡ್ತಾ ಬಂದಿರೋದು ಹಳೆ ಹಾಡುಗಳನ್ನೇ. ಆದರೆ ನಾನಂತೂ ಪ್ರತಿ ಸತಿ ಒಂದೊಂದು ಹಾಡಲ್ಲೂ ಹೊಸ ಭಾವವನ್ನು ಕಂಡ್ಕೋತಾ ಇರ್ತೀನಿ. ಸ್ವರಗಳದೇ ಇರುತ್ತೆ, ಪದಗಳದೇ ಇರುತ್ತೆ, ಅದರ ಹಿಂದಿನ ಭಾವಗಳು ನನಗೆ ಪ್ರತಿ ಸತಿ ಹೊಸದಾಗಿ ಹೊಳೆಯುತ್ತೆ. ಇದರಲ್ಲಿ ನೋಡಿ, ಹಳೆಯ ಹಾಡು ಹಾಡು ಮತ್ತೆ ಅದನ್ನೇ ಕೇಳಿ ತಣಿಯುವೆ. ಹಾಡು ಅನ್ನೋ ಪದನ ಜಿ.ಎಸ್. ಶಿವರುದ್ರಪ್ಪ ಅವರು ಒಂದು ನೌನ್ ನಾಮಪದವಾಗೂ ಬಳಸಿದ್ದಾರೆ, ಒಂದು ವರ್ಬ್ ಕ್ರಿಯಾಪದವಾಗೂ ಬಳಸಿದ್ದಾರೆ. ಹಳೆಯ ಹಾಡು ಹಾಡು ಮತ್ತೆ ಅದನ್ನೇ ಕೇಳಿ ತಣಿಯುವೆ. ಹಳೆಯ ಹಾಡಿನಿಂದ ಹೊಸತು ಜೀವನ ಕಟ್ಟುವೆ. ಹಾಡು ಹಳೆಯದೇನೆ, ಆದರೆ ಒಂದು ಹೊಸ ಜೀವನವನ್ನು ನಾವು ಕಟ್ಟಿಕೊಳ್ಳೋಣ ಅನ್ನುವಂಥ ಒಂದು ಆಶಾ ಭಾವನೆ ಕವಿನಲ್ಲಿದೆ. ಇಂಥ ಹಾಡಿನಿಂದ ನಾವು ಈ ಕವಿಗೀತೆಗಳ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಕಡೆ ತನಕ ನೀವೆಲ್ಲರೂ ಇದ್ದು ನಮಗೆ ಬಹಳ ಪ್ರೋತ್ಸಾಹ ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾವು ಕೇಳ್ಕೊತೀವಿ. ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.